ಆದ್ರೆ ಅದನ್ನ ಮಾಡಿ 2,000 ಮಾಡೋದಕ್ಕೆ ನೀವು ಮೊದಲು ಪಾಸಿಟಿವ್ ಇದೆ ಅಂತ ಹೇಳಿ ಅದನ್ನ ಹೊಗಳಬೇಕು. ಒಂದು ಹೊಗಳಿನೋದು ಬೇಡ, ಅಟ್ಲೀಸ್ಟ್ ಯು ಅಕ್ಸೆಪ್ಟೆಡ್, ಇಟ್ಸ್ ಅ ವೆರಿ ಗುಡ್ ಮೂವ್. ಅದರಿಂದ ಏನು ಉಪಯೋಗ ಆಗುತ್ತೋ, 2,000 ಜಾಸ್ತಿ ಬರೀತಾರೋ ಅದೆಲ್ಲ ಬೇರೆ ವಿಷಯ. ಎರಡನೇದು, ಆ ಪರ್ಟಿಕ್ಯುಲರ್ ಸ್ಕೀಮ್ ಏನ್ ಮಾಡಿದ್ದಾರೆ, ನೀವೇನ್ ಹೇಳ್ತೀರಾ 100%, ಯಾವ ಕಂಪನಿಯವರು 100% ಲಾಭ ಕೊಡೋದಿಲ್ಲ. ಒಂದು. ಎರಡನೇದು, ಅಲ್ಲಿ ಮಾಡಿರೋ ಕಾರಣ ಏನಂತಂದ್ರೆ ಈ ವೆಂಡೇಟಪ್ಪ ನಡೀತಾ ಇತ್ತು. ಅಂದ್ರೆ ರಿಲಯನ್ಸ್ ಅವರು ಬಿಜೆಪಿ ಅವ್ರಿಗೆ ಇಷ್ಟು ಕೊಟ್ರು, ಕಾಂಗ್ರೆಸ್ ಅವ್ರಿಗೆ ಇಷ್ಟು ಕೊಟ್ರು, ಆಪ್ ಅವ್ರಿಗೆ ಇಷ್ಟು ಕೊಟ್ರು, ಇವರು ಶಿವಸೇನಾಗೆ ಇಷ್ಟು ಕೊಟ್ರು ಅಂತೆಲ್ಲ ಲೆಕ್ಕದಲ್ಲಿ ಬರ್ತಿತ್ತು. ಅದರಿಂದ ನೀವೇ ನೋಡಿರ್ಬೋದು, ಅದಾನಿ ಬಿಜೆಪಿ ಕಡೆಯವರು, ರಿಲಯನ್ಸ್ ಇನ್ನೊಬ್ಬರ ಕಡೆಯವರು, ಈ ತರ ಎಲ್ಲ ಬರ್ತಿತ್ತು. ಅದೆಲ್ಲ ತೊಂದರೆ ಕಂಪನಿಗಳಿಗೆ ಆಗೋದು ಬೇಡ. ಆಮೇಲೆ ಅವ್ರಿಗೆ ಹೆಸಿಟೇಷನ್ ಸಹ ಇತ್ತು, ನಾವು ಓಪನ್ ಆಗಿ ಇಂಥವ್ರನ್ನ ಮಾಡ್ತೀವಿ ಅಂತ. ಆಮೇಲೆ ಇನ್ನೂ ಹೆಚ್ಚು ಹಣ ಕೊಡೋರು ಇದ್ರು, ಆದ್ರೆ ಈ ತೊಂದರೆಗೆ ಯಾಕಪ್ಪ ಬೇಕು, ನಾವು ಕೊಡೋದೇ ಬೇಡ, ಪಾಲಿಟಿಕಲ್ ಫಂಡಿಂಗ್ ಬೇಡ ಅಂತಿದ್ರು. ಅದನ್ನೆಲ್ಲ ಸರಿ ಮಾಡೋದಕ್ಕೆ ಈ ಬಾಂಡ್ ಮಾಡಿದ್ದಾರೆ. ಅದ್ರದ್ದು ಯಾರು ಕೊಟ್ಟಿದ್ದಾರೆ ಇರೋದು ಸರ್ಕಾರ, ಬ್ಯಾಂಕ್ ಹತ್ರ ಇದ್ದೇ ಇರುತ್ತೆ. ಬಂದಿಲ್ಲ, ಇನ್ನೂ ಮಾಡಿಲ್ಲ, ಅದೇ ಮಾಡಿರೋದು. ಕೃಷ್ಣ ಅವರೇ, ಅಲ್ಲ ನೀವು ಟ್ರಾನ್ಸ್ಪರೆನ್ಸಿ ಬೇಕು, ನಮ್ಮ ರಾಜಕೀಯ ಪಕ್ಷಗಳ ಹಣಕಾಸು ವ್ಯವಹಾರ ಬಂದಾಗ ಯಾಕೆ ಇದು ಕದ್ದು ಮುಚ್ಚಿ ಮಾಡಿಲ್ಲ? ನಾನು ಹೇಳ್ತಾ ಇದ್ದೀನಿ, ಟ್ರಾನ್ಸ್ಪರೆನ್ಸಿಗೋಸ್ಕರನೇ ನಾನು ರಾಜಕೀಯ ಪಕ್ಷವಾಗಿ ಮಾತಾಡ್ತಾ ಇಲ್ಲ. ನಾನು ಇಂಡಿಪೆಂಡೆಂಟ್ ಆಗಿ ಏನ್ ಹೇಳ್ತಾ ಇದೀನಿ ಅಂತಂದ್ರೆ, ಕ್ಯಾಶ್ ಅಲ್ಲಿ ಕೊಡಂಗಿಲ್ಲ ಅಂತ, ಅಕೌಂಟ್ ಅಲ್ಲಿ ಬಂದ್ಮೇಲೆ ಮುಗಿತಲ್ಲ. ಬಿಪಿಒ ತೆಗದಿ 20,000 ರೂಪಾಯಿನ 2,000 ರೂಪಾಯಿ ಬರ್ಕೊಳ್ಳಿ, ಅದು ಬೇರೆ. ಅದು ಕೃಷ್ಣ ಅವರೇ ಉತ್ತರ ಕೊಟ್ಟರು. ಕ್ಯಾಶ್ ಜಾಸ್ತಿ ರೆಸಿಟ್ ಹರಿಬಹುದು. ಅಕೌಂಟೆಡ್ ಮನಿ ನಿಮಗೆ ಬರುತ್ತೆ ಲೆಕ್ಕದಲ್ಲಿ. ಆದ್ರೆ ಈಗ ನೋಡಿ, 2-3 ವಿಚಾರ ಈಗ ಸೀರಿಯಸ್ ಆಗಿ ಈ ದೇಶ ಡಿಬೇಟ್ ಮಾಡ್ಬೇಕಾಗಿದೆ. ಒಂದು, ಪೊಲಿಟಿಕಲ್ಗೆ, ರಾಜಕೀಯ ಪಕ್ಷಗಳಿಗೆ ದುಡ್ಡು ನೀವು ಕೊಡಬಹುದು, ಎಷ್ಟು ಬೇಕಾದ್ರೂ ಕೊಡಬಹುದು, ಆದ್ರೆ ನನ್ನ ಹೆಸರು ಮಾತ್ರ ಬರಿಬಾರದು ಅಂತಕ್ಕಂಥದ್ದು. ತಿಳುವಳಿಕೆ ಅಂತ ಹೇಗೆ ಅದು ಲೆಕ್ಕ ಏನು ಕೊಟ್ರು, ಬಾಂಡ್ ತಗೊಂಡಿದ್ದು ಬ್ಯಾಂಕ್. ನೀವು ಕನ್ಫ್ಯೂಸ್ ಮಾಡ್ಕೊಳ್ತಿದ್ದೀರಾ. ಒಂದು ಮಾತಾಡ್ತೀನಿ, ಪರ್ಸೆಂಟೇಜ್ ಕೊಡೋರ್ ಕೈನಲ್ಲಿ ಇರುತ್ತೆ. ಅದಲ್ಲ, ಒಂದು ವಿಷಯ ನಾನು ಹೇಳ್ತೇನೆ, ನಿಮ್ಗೆ ಕನ್ಫ್ಯೂಸ್ ಮಾಡ್ಕೊಳ್ಳಿ. ಎಲೆಕ್ಟ್ರೋಲ್ ಬಾಂಡು ನಿನ್ನೆ ತಾನೇ ಜೇಟ್ಲಿ ಅವರು ಹೇಳ್ತಿದ್ದಾರೆ, ಮುಂದೆ ಬರಬೇಕಾಗಿರೋ ವಿಚಾರ ಅನೌನ್ಸ್ ಮಾಡಿದ್ದಾರೆ ಅಷ್ಟೇ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ, ಅದು ಬಂದ ಮೇಲೆ ಅದು ಹೇಗೆ ಏನು ಅಂತ ಮಾತಾಡೋಣ. ಈಗ ಇರತಕ್ಕಂತ ವಿಷಯ ಇಷ್ಟೇ, ದೊಡ್ಡ ದೊಡ್ಡ ಕಂಪನಿಗಳು ಅಧಿಕಾರದಲ್ಲಿರುವ ಪಕ್ಷಗಳಿಗೆ ಹಣ ಎಕ್ಸ್ಟ್ರಾಕ್ಷನ್ ಜಾಸ್ತಿ ಮಾಡಬಹುದು, ಗೊತ್ತಿರ್ತಕ್ಕಂಥದ್ದು. ಆಮೇಲೆ ಒಂದು ನಿಮಿಷ ಏನು ಅಂತ ಹೇಳಿದ್ರೆ, ಒಂದು ಯಾವ ಟ್ರಾನ್ಸ್ಪರೆನ್ಸಿ ಓಪನ್ ಅಂತ ನಾವು ಮಾತಾಡ್ಕೊಂಡು ಬಂದು ಅದೇ ಇಲ್ಲ, ಪೊಲಿಟಿಕಲ್ ಫಂಡಿಗೆ ಬ್ಲಾಕ್ ಮಾಡಿಬಿಟ್ರಲ್ಲ. ಹಣ ಟ್ರಾನ್ಸ್ಪರೆಂಟ್ ಸ್ವಾಮಿ, ಅದೇ ನಾನು ಹೇಳ್ತಾ ಆದ್ರೆ ನಿಮ್ಮ ಕಂಪನಿಗಳ ಪುಸ್ತಕ ಲೆಕ್ಕದಲ್ಲಿ ಬಂದಿರೋಲ್ಲ ಹಣ. ನೀವ್ ಹೇಳಿದ್ದು ಕಂಪನಿ ಪುಸ್ತಕದಲ್ಲಿ ಆಯ್ತಪ್ಪ, ಕಂಪನಿ ಪುಸ್ತಕದಲ್ಲಿ ತೋರ್ಸಂಗಿಲ್ಲ ಅಂತ, ತೋರ್ಸದೆ ಹೆಂಗ್ ಅಕೌಂಟ್ ಮಾಡಕ್ಕಾಗತ್ತೆ? ತೋರ್ಸಂಗಿಲ್ಲ, ಯಾವ ಪಾರ್ಟಿ ಕೊಟ್ಟಿದೀವಿ. ನನಗೆ ರಾಜಕೀಯ ಗೊತ್ತಿಲ್ಲ ಅನ್ಕೊಳ್ಳಿ, ಅಲ್ಲ ಒಂದ್ ನಿಮಿಷ, ನಂಗೆ ರಾಜಕೀಯ ಗೊತ್ತಿಲ್ಲ ಅನ್ಕೊಳ್ಳಿ, ಡೊನೇಷನ್ ಗೊತ್ತಿಲ್ಲ, ಚಾರ್ಟರ್ಡ್ ಅಕೌಂಟೆಂಟ್ ಚೆಕ್ ಯಾರ ಹೆಸರಿಗೆ ಬರೀಬೇಕು? ಇಲ್ಲ, ನೀವು ಯಾಕೆ ನೀವು ತಿಳಿದವರ ಹೀಗೆ ಬಾಂಡ್ ವಿಚಾರದಲ್ಲಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಫೈನಾನ್ಸ್ ಬಿಲ್ ಅಲ್ಲಿ ಕಾನೂನೇ ಬಂದಿದೆ. ಏನ್ ಬಂದಿರ್ತಕ್ಕಂಥದ್ದು, ರಾಜಕೀಯ ಪಕ್ಷಗಳಿಗೆ ಕೊಟ್ಟ ದುಡ್ಡನ್ನು ನೀವು ಪುಸ್ತಕದಲ್ಲಿ ಬರಿಬೇಕಾಗಿಲ್ಲ. ಚರ್ಚೆ ಮಾಡ್ತಾ ಇದೆ. ನೀವು ಹೇಳಿದ್ ಕರೆಕ್ಟ್. ನಾನು ದುಡ್ಡು ಕೊಟ್ಟದನ್ನ ಲೆಕ್ಕ ಕೊಡಂಗ ಅಂದ್ರೆ ಬರ್ದಿಟ್ಕೊಳಂಗಿಲ್ಲ ಅಂತ. ಈಗ ಸೇ ಎಕ್ಸಾಂಪಲ್, ನಿಮ್ಮ ಪಕ್ಷಕ್ಕೆ, ರಘು ಅವರ ಪಕ್ಷಕ್ಕೆ ಹಣ ಕೊಟ್ಟೆ ನಾನು, ಅದನ್ನ ಬರ್ದಿಡಂಗಿಲ್ಲ ಅಂತ. ನಾನು ಹಣ ಕೊಡ್ಬೇಕಾದ್ರೆ ಏನಾದ್ರು ಕೊಡ್ಬೇಕಾ? ಕೊಟ್ಟಿದ್ದನ್ನ ಪೊಲಿಟಿಕಲ್ ಪಾರ್ಟಿ ಹೇಳಲ್ಲ. ಆಯ್ತು, ಕೇಳಿ, ಇಲ್ಲಿ ಪೊಲಿಟಿಕಲ್ ಫಂಡಿಂಗ್ ಅಂತ ಆಯ್ತು. ನೀವು ಹೇಳಿದ್ರಲ್ಲ, ಲಾಜಿಕ್ ಪರ್ಪಸ್ಗೋಸ್ಕರ, ಯಾಕಂದ್ರೆ ಜನಗಳು ಇದು ಹೆಂಗ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದು ಬೇಡಲ್ಲ. ನಾನೀಗ ನಿಮ್ಗೊಂದು ಚೆಕ್ ಕೊಡ್ಬೇಕಾ? ಕ್ಯಾಶ್ ಅಲ್ಲಂತೂ 2,000ಕ್ಕಿಂತ ಜಾಸ್ತಿ ಕೊಡಂಗಿಲ್ಲ. ಕ್ಯಾಶ್ ಕೊಟ್ರೆ ಹೆಸರು ಬರೆಯೋದ್ ಬೇಕಾಗಿಲ್ಲ. ಯಾರು ಕೊಟ್ರು, ನಿಮಗ್ ಕೊಟ್ರು 2,000ನೇ, ಅವ್ರು ಕೊಟ್ರು 2,000. 2,000 ಎಷ್ಟು ಕೊಟ್ಟೆ ಅಂತಾನೆ ಲೆಕ್ಕ ಇದೆ. ಅದು ದಟ್ ಇಸ್ ಡಿಫರೆಂಟ್ ಕೋರ್ಸ್. ಅದ್ರ ಬಗ್ಗೆ ಅಲ್ಲ. ಚೆಕ್ದು ಯಾವಾಗ ಅಂದ್ರೆ ನೀವು ಹೇಳ್ದಂಗೆ ಪೊಲಿಟಿಕಲ್ ಪಾರ್ಟಿಗಳಿಗೆ ನಾವು ಯಾವಾಗ ಅಕೌಂಟ್ ಮಾಡ್ಕೊಳಂಗಿಲ್ಲ ಅಂದ್ರೆ ಮಧ್ಯವರ್ತಿಗಳು ಯಾವ್ದೋ ಒಂದು ಬರ್ಬೇಕು. ಅದಕ್ಕೆ ಅಲ್ಲ, ಅದು ಪ್ರಾಕ್ಟಿಕಲ್ ಇಂಪಾಸಿಬಲ್ ಅಂತ ಹೇಳ್ತಾ ಇದ್ದೀನಿ. ಚರ್ಚೆ ಮಾಡ್ತಾ ಇದೆ. ಎಕ್ಸ್ಪೀರಿಯನ್ಸ್ ಇದೆ. ನಾನು ಅದಾನಿ ಕಂಪನಿಯಿಂದ ಬಿಜೆಪಿ ದುಡ್ಡು ಕೊಟ್ಟೆ. ಪುಸ್ತಕದಲ್ಲಿ ಪೊಲಿಟಿಕಲ್ ಫಂಡ್
ಫಂಡಿಂಗ್ ಅಂತ ಮಾತ್ರ ಮಾತ್ರ ತೋರಿಸ್ತಾರೆ. ತೋರಿಸ್ತೀವಿ. ನೀವು ಯಾವ ತಿಳುವಳಿಕೆ ಪಕ್ಷಕ್ಕೆ ನೋಡಿ, ತೋರ್ಸಂಗಿಲ್ಲ ಅಂತ ನೀವು ಮಾಡ್ತಾ ಇರೋದು ನೋಡಿ, ಬಿಡಲ್ಲ. ಸ್ವಲ್ಪ ಕೇಳಿಸ್ಕೊಳ್ಳಿ ಅಲ್ಲ ದಯವಿಟ್ಟು. ಇಡೀ ದೇಶ ಚರ್ಚೆ ಮಾಡ್ತಾ ಇದೆ, ನೀವು ಬೇರೆ ಇಲ್ಲ, ಏನೋ ಹೇಳ್ತಾ ಕೇಳಿಸ್ಕೊಳ್ಳಿ, ಇದ್ದೀರಲ್ಲ. ನಾನು ಹೇಳ್ತೀನಿ. ಆಶ್ಚರ್ಯ ಆಗ್ತಿದೆ ನನಗೆ. ಎಲೆಕ್ಷನ್ ಕಮಿಷನ್ದು ಯಾವುದೇ ರೂಲ್ಸ್ ಚೇಂಜ್ ಆಗಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲೆಕ್ಷನ್ ಕಮಿಷನ್ಗೆ ನೀವು ಇವತ್ತು ಯಾವುದೇ ಪಕ್ಷ ಯಾವುದೇ ಅಲ್ಲ, ಚರ್ಚೆ ನೀವು ಮಾಡ್ಕೊಳ್ಳಿ. ಹೇಳ್ತಾ ಫೈನಾನ್ಸ್ ಬಿಲ್ ಅಲ್ಲಿ political ನೋಡಿ, funding ನಾನು ಇದೆ. ಹೇಳೋದು ಸ್ವಲ್ಪ ಕೇಳಿಸ್ಕೊಳ್ಳಿ ಅಲ್ಲ, ಸ್ವಾಮಿ, ಫೈನಾನ್ಸ್ ಬಿಲ್ ಅಲ್ಲಿ ನಾನು ಹೇಳೋದು political ಕೇಳಿಸ್ಕೊಳ್ಳಿ. ಎಲೆಕ್ಷನ್ ಕಮಿಷನ್ಗೆ ನೀವು ಯಾವುದೇ ಚೆಕ್ ಅಲ್ಲಿ ಹಣ ತಗೊಂಡ್ರೆ ಅವ್ರ ಪ್ಯಾನ್ ನಂಬರ್ ಇಂದ ಹಿಡಿದು ಅವ್ರ ಅಡ್ರೆಸ್ ಇಂದ ಹಿಡಿದು ಎಲ್ಲ ಕ್ಲಿಯರ್ ಆಗಿ ಪೊಲಿಟಿಕಲ್ ಪಾರ್ಟೀಸ್ ಫೈಲ್ ಮಾಡ್ಲೇಬೇಕು. ಸೊ ನೀವು ಮುಚ್ಚಿಟ್ಕೊಳಕ್ ಆಗೋದೇ ಇಲ್ಲ. Finance ನೀವು bill ಏನ್ ಅಲ್ಲಿ ಟ್ರಾನ್ಸ್ಪರೆನ್ಸಿ ಅದನ್ನ ವಿಷಯ ಬದಲು ಮಾತಾಡ್ತಾರ? ಮಾಡಿದ್ದಾರೆ. ಟ್ರಾನ್ಸ್ಪರೆನ್ಸಿ ವಿಚಾರ ಯಾವಾಗ ಹೋಗುತ್ತೆ ಅಂತಂದ್ರೆ ಸರ್, ಅಲ್ಲಲ್ಲ ನೀವು ಎಲೆಕ್ಷನ್ ಕಮಿಷನ್ ಫೈನಾನ್ಸ್ ಬಿಲ್ ಅಲ್ಲಿ ಇದ್ರೂ ತಗೊಳ್ಳೋದಿಲ್ಲ. ಆದ್ರೆ ನನಗೆ ಗೊತ್ತಿರೋ ಪ್ರಕಾರ ಆತರ ಯಾವ್ದು ಪ್ರಾವಿಷನ್ ಇಲ್ಲ, ಕೃಷ್ಣ ಅವರೇ, ನೀವು ಆತರ ಇದಕ್ಕೆ ಪ್ರಾವಿಷನ್ ಇಲ್ಲ. ದಯವಿಟ್ಟು ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ. My request is please do the homework. Debate ಇಲ್ಲ. ದೇಶ ಚರ್ಚೆ ಮಾಡ್ತಾ ಇದೆ. ಇಲ್ಲ, ಇಲ್ಲ, ಯಾವ್ದು- ಯಾಕಂದ್ರೆ- ಯಾವ section ಅಲ್ಲಿ ಹೇಳಿದ್ದಾರೆ ಹೇಳಿ ನನಗೆ. ಅಯ್ಯೋ, ಎಷ್ಟು ಸರ್, ಅಲ್ಲಿ ಏನ್ ಹೇಳಿದೆ ಅಂದ್ರೆ ಬಾಂಡ್ ಅಲ್ಲ, ಇದು, ಅಲ್ಲ, ಬಾಂಡ್ ಸರ್, ಇಂದ ಬಾಂಡ್ ಅಷ್ಟೇ ಅಲ್ಲ, ಅಲ್ಲ. ಅಲ್ಲ, ಬಾಂಡ್ ಬಂದ್ಮೇಲೆ ಇದು ಪ್ರಾಕ್ಟಿಕಲ್ ಅಂತ. ಬಾಂಡ್ ಬಂದ್ಮೇಲೆ ಸರ್ ಅದು practical. ನೀವು- ಅಲ್ಲ, I telling want you. you to do the homework. ಈ ಹೋಮ್ವರ್ಕ್ ಅಲ್ಲ, ನೀವು ತಿಳುವಳಿಕೆ ತಿಳ್ಕೊಬೇಕು. ಆ ತಿಳುವಳಿಕೆ ನೀವು ತಿಳ್ಕೊಬೇಕು. ನಾನು ಹೋಗಿ ಇವತ್ತು ನೋಡ್ಲೇಬೇಕು ನಾನು, ಯಾಕೆಂದ್ರೆ ಇಲ್ಲ, ಅಲ್ಲ, ಇಲ್ಲ, ಈ ಇಲ್ಲ. ದೇಶ ಚರ್ಚೆ ಅಲ್ಲ, ಮಾಡ್ತಾ ನಾನು ಇದೆ. ಹೇಳ್ತಾ ಇದ್ದೀನಿ. Debate ಮಾಡ್ತಾ ನಾನು ಇದ್ದೀವಿ. ಎಲ್ಲಾರ ಮುಂದೆ ಹೊಡ್ಕೊಂತೀನಿ. ನಾನು ಫೈನಾನ್ಸ್ ಬಿಲ್ ಓದಿದ್ದೀನಿ, ನಂಗೆ ಗೊತ್ತು ಅಂತ ಹೋಗಿ ನೋಡ್ತೀನಿ. ಬಟ್ ಇದು ಪ್ರಾಕ್ಟಿಕಲ್ ಬಾಂಡ್ ಯಾವಾಗ ಇಂದ ಅಂದ್ರೆ ಅಷ್ಟೇ. ಪ್ರಾಕ್ಟಿಕಲ್ ಯಾವಾಗ ಆಗುತ್ತೆ ಅಂದ್ರೆ ಇಲ್ಲ, ಬಾಂಡ್ ಇದು ಬಂದ್ಮೇಲೆ ಮಾತ್ರ ಬಾಂಡ್ ಪ್ರಾಕ್ಟಿಕಲ್. ಬಂದ್ಮೇಲೆ ಮಾತ್ರ ಅದು. ಇಲ್ಲ ಅಂತಂದ್ರೆ ನೋ ಚಾನ್ಸ್. ಯಾರೋ ಕೊಡ್ಬೇಕಲ್ಲ ಹಣ, ಬಿಡ್ತಾರೆ, ಆಡಿಟರ್ ಬಿಡ್ತಾರೆ. ನಾನೇ ಹೋದ್ರೆ ಕೇಳ್ತೀನಿ ಅಲ್ಲಿ. ಈಗ ನಾನು ಅದಾನಿ ಆಡಿಟರ್ ಸರ್ಕಾರ ಪ್ರಾವಿಷನ್ ಮಾಡಿಕೊಟ್ಟಾಗ ಎಲ್ಲಿ ಇಲ್ಲ, ಇಲ್ಲ. ಎಲ್ಲಿ? ಈಗ ನೋಡಿ, ಈಗ ಸೇಮ್ ಎಕ್ಸಾಂಪಲ್ bill ಬಂದಿದೆ, ನೀವು ಕೇಳಿ. ಹೇಳಿ. ಫೈನಾನ್ಸ್ ಬಿಲ್ ಏನ್ ಹೇಳುತ್ತೆ ಗೊತ್ತಾ? ಏನ್ ಹೇಳುತ್ತೆ ಗೊತ್ತಾ? Finance bill Income- ಯಾವ್ದು ಕೇಳಿ, ಹೇಳ್ತಿದ್ದೀರಾ? ಕೇಳಿ, ಯಾವ finance bill ಕೇಳಿ. ಹೇಳ್ತಿದ್ದೀರಾ? Finance ಈ ವರ್ಷ bill ಬಿಲ್ 2017 ಇಲ್ಲ. ಅಲ್ಲಿ ನೀವು ನಾನು ಏನೇ clear ಹೇಳ್ಬಿಡ್ತೀನಿ, ನೀವು clarity ಓದಿರೋದು ಮಾಡ್ತೀನಿ. interpretation Income tax ತಪ್ಪಿದೆ. ಅಲ್ಲಿ ಅಲ್ಲ, ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಪೊಲಿಟಿಕಲ್ ಫಂಡಿಂಗ್ ಗೆ ರಿಸ್ಟ್ರಿಕ್ಷನ್ ಹಾಕಿದ್ರು. ಎಲ್ಲ ಕೊನೆಗೆ ಏನು ಗೊತ್ತಾ, ಫೈನಾನ್ಸ್ ಬಿಲ್ ಮಾತಾಡ್ತಿರೋದು ನಾವು ಕೊನೆಗೆ ಇಟ್ ಕಮ್ಸ್ ಫಾರ್ ಇನ್ಕಮ್ ಟ್ಯಾಕ್ಸ್ ಪರ್ಸ್ಪೆಕ್ಟಿವ್ ಅಷ್ಟೇನೆ, ಬೇರೆ ಇನ್ನೇನು ಇಲ್ಲ. ಟ್ಯಾಕ್ಸೇಷನ್ ನೀವು ಪರ್ಸ್ಪೆಕ್ಟಿವ್. ಅದು homework ಕೇಳಿ, ಮಾಡಿ. ಕೇಳಿ. ನಂದೊಂದು ನೀವು- ಇಲ್ಲ, ಇಲ್ಲ, please ಇಲ್ಲ, read it. ಇಲ್ಲ, ಇಲ್ಲ. It's not a finance bill then. No, no, Then no, it's not a finance bill. Some other legislation. ಇಲ್ಲ, ಇಲ್ಲ, ನೀವು ನೀವು- ಪ್ಲೀಸ್ ರೀಡ್ ಇಟ್ ಹೇಳಿ ಸ್ವಾಮಿ, ಯಾವ ಇನ್ನೊಂದ್ಸರಿ section ಡಿಬೇಟ್ ಹೇಳಿ, ಮಾಡೋಣ. ನಾನು ತಿಳ್ಕೊಂತೀನಿ ಒಂದು. ಅಲ್ಲ, ಇನ್ನೊಂದ್ಸರಿ ಡಿಬೇಟ್ ಮಾಡೋಣ. ಇಲ್ಲ, ಇನ್ನು ಯಾವ ಸೆಕ್ಷನ್ ಹೇಳ್ಬಿಡಿ, ನಾನು ಸರ್, ತಿಳ್ಕೊಂಡು ಒಂದೇ ಒಂದು ನಾವು ಸರಳವಾಗಿ ನೀವು ಆರ್ಥಿಕ ತಜ್ಞರು, ನಮಗೆ ಅಷ್ಟು ಫೈನಾನ್ಸ್ ಬಗ್ಗೆ ಗೊತ್ತಿಲ್ಲ. ಆಮೇಲೆ ಜನಸಾಮಾನ್ಯರು ಸಹ ಅರ್ಥ ನಾನು ಫೈನಾನ್ಸ್ ಬಿಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು No, no. ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ ಬಿಲ್ ನಾನು. ಬಗ್ಗೆನೇ ಆಗ್ಲಿ. ಬಿಲ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ನಾನು. ಡಿಸ್ಕ್ರಿಪ್ಷನ್ ಕೊಟ್ರಲ್ಲ, ನಾನು ಒಂದೇ ಒಂದು ಸರಳವಾಗಿ ಉತ್ತರ ಕೊಟ್ಬಿಡಿ ಅಷ್ಟೇ. ನಾವು ಪೊಲಿಟಿಕಲ್ ಪಾರ್ಟಿಗೆ ಫಂಡ್ ಕೊಟ್ರೆ ಯಾಕೆ ಅವರು ಬುಕ್ ಅಲ್ಲಿ ಎಂಟರ್ ಮಾಡಬಾರ್ದು? ಯಾರು ಹೇಳಿದ್ದು ಅದೇ ತಪ್ಪು ಅದನ್ನ ನಾನು ಅಲ್ಲ, ಅಲ್ಲ. ಹೇಳ್ತಾ ಫೈನಾನ್ಸ್ ಬಿಲ್ ಅಲ್ಲ, ಇದೆ ಸರ್. ಅದನ್ನೇನಾದ್ರೂ ಅಲ್ಲ. Mention ನೋಡಿ ಇಲ್ಲಿ ಅಕಸ್ಮಾತ್ ಇಲ್ಲ, ಹೇಳ್ತಾ ಇದ್ರೆ, ಅದ್ರ ತರಾನೇ ಇದ್ರೆ. ಚರ್ಚೆಯನ್ನ ಇದೇ ಟಿವಿಯಲ್ಲಿ ಸರಳ ಯಾಕೆ ಅದಕ್ಕೆ ಉತ್ತರ ಕೊಡಿ ಸಾಕು, ಇನ್ನೇನು ಬೇಡ. ಪ್ಲೀಸ್ ರಿವಿಸಿಟ್ ದ ಟಾಪಿಕ್. ಇಲ್ಲ, ನಾನು ಹೇಳ್ತಾ ಇದ್ದೀನಿ. ಇಲ್ಲ, ನಿಮ್ಮ interpretation ಸರಿ ಇಲ್ಲ. ಓಕೆ, ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ. ಅಲ್ಲ, ಈಗ ನಾನು ಒಂದು ಆಗಿದ್ದ ವ್ಯವಸ್ಥೆಯನ್ನ ಈಗ ನಿಮ್ಮ interpretation ಹೇಳಿದ್ರಲ್ಲ ರಘುವರೇ, ನಂದೊಂದು ಚೂರು. ಸದ್ಯ ಮುಚ್ಚಿ ಮಾಡ್ತಕ್ಕಂಥದ್ದು ಇಲ್ಲ, ಆಗ್ತಾ ಇಲ್ಲ, ಇದೆ. ಇಲ್ಲ, ತಪ್ಪು, ಇದು ತಪ್ಪು, ತಪ್ಪು ತಪ್ಪು, ಅಂತ ಎಲ್ಲರೂ. ಆದ್ರೆ ರಘುವರೇ, ರಾಜ್ಯದಲ್ಲಿ ಒಂದು ನಿಮಿಷ, ರಘುವರೇ, ಎಲ್ಲ ರಾಜಕೀಯ ಪಕ್ಷಗಳು ನೀವು- ಕೈ ಜೋಡಿಸಿದ್ರು. ಯಾಕಂದ್ರೆ ನಮ್ ದುಡ್ಡು ಬರೋದು ಯಾರಿಗೂ ಗೊತ್ತಾಗ. ಇಲ್ಲ, ಇಲ್ಲ, ಇಲ್ಲ. ಅಲ್ಲ, ಇಲ್ಲ, ಇಲ್ಲ, ರಘುವರೇ, ನೋಡಿ, ನೀವು ರಘುವರೇ, ಅವರು I do agree. ನೀವ್ ಹೇಳೋದನ್ನ 100% ಹೋಗ್ತೀನಿ. ಯಾವಾಗ ಅಂತಂದ್ರೆ ಇದು RBI ನವರು ಬಾಂಡ್ ಇಶ್ಯೂ ಮಾಡ್ತಾರೆ. ಸೇ ಎಕ್ಸಾಂಪಲ್, ಒಂದು ನಿಮಿಷ ಒಂದೇ ಒಂದು ವಿಷಯ. ಫೈನಾನ್ಸ್ ಬಿಲ್ ಅಲ್ಲಿ ಪರ್ಟಿಕ್ಯುಲರ್ ಅಲ್ಲ, ಒಂದು ಕ್ಲಾರಿಟಿ ರಘುವರೇ, ರಘುವರೇ, ರಘುವರೇ. ಕ್ಲಾರಿಟಿ ಅಲ್ಲ, ಒಂಚೂರು ಅಲ್ಲ, ನೀವು- ಒಂದು ಅಲ್ಲ, ಕ್ಲಾರಿಟಿ ನೀವು ವರ್ಷ ಕೊಡ್ತೀನಿ. ಹೇಳಿದ್ರೆ ನಂದೊಂದು ವರ್ಷ ಇಲ್ಲ, ಒಂದೇ ಕೇಳಲ್ಲ. ಒಂದು ಕ್ಲಾರಿಟಿ ಕೇಳಿ. ಕೇಳ್ಬಿಡಿ ಸರ್. ಫೈನಾನ್ಸ್ ಸರಳವಾಗಿ ಬಿಲ್ ಅಲ್ಲಿ ಹೇಳಿ ಸರ್, ಅಷ್ಟೇ. ಆ ತರ ಮುಚ್ಚಿಟ್ಕೋಬೇಕು ಅಂತ ನನ್ನ ಪ್ರಕಾರ ಇಲ್ಲ. ನೀವ್ ಯಾವ ಸೆಕ್ಷನ್ ನಿಮ್ಮ ಹೇಳ್ತೀರಾ? ಪ್ರಕಾರ ಅಲ್ಲ. ಅಲ್ಲಲ್ಲ, ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸ್ವಾಮಿ, ಒಂದ್ ಸರ್, ಸ್ವಲ್ಪ ಕೃಷ್ಣ ಅವ್ರೆ. ಕೇಳಿಸ್ಕೊಳ್ಳಿ, ನಾನು ಹೇಳ್ತೀನಿ ಕೇಳಿ. ಅಕಸ್ಮಾತ್ ಇದ್ದು ಅಂತಾನೆ ಅನ್ಕೊಳ್ಳಿ, ನಾನು ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನು ಆಮೇಲೆ ಇನ್ನು ಅರ್ಧ ಗಂಟೆ ನಿಮಗೆ ನಾನೇ ತಿಳಿಸ್ತೀನಿ ಯಾವ್ದಿಲ್ಲ ಅಂತ, ಅದೇನು ಅಂತ. ಆದ್ರೆ ಎಲೆಕ್ಷನ್ ಕಮಿಷನ್ ಫೈನಾನ್ಸ್ ಬಿಲ್ ನ ನೋಡೋದಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಫೈನಾನ್ಸ್ ಬಿಲ್ ನ ನೋಡೋದಿಲ್ಲ. ಯಾರು ಚೆಕ್ ಕೊಟ್ಟಿದ್ದಾರೆ ಸ್ವಾಮಿ, ಪೊಲಿಟಿಕಲ್ ಫಂಡಿಂಗು ಚೆಕ್ ಬರ್ದವ್ರ ಹೆಸರಾಗ್ತಾರೆ ವೆಬ್ಸೈಟ್ ಅಲ್ಲಿ. ನೀವು ಎಲ್ಲಿದ್ದೀರಾ? ನಾನು ವರ್ಷ ಫೈಲ್ ಮಾಡಿರೋದು, Actually ಏನು ನನಗೆ ಅಂದ್ರೆ, ಅಭ್ಯಾಸ ಇರೋದು. ಇದು ನೀವ್ ಹೇಳ್ತಾ ಇದ್ರಲ್ಲ, ಚೆಕ್ ಬರ್ಕೊಳ್ಳೋದು, ಆ ಸಿಸ್ಟಮ್ ವಿಲ್ ನಾಟ್ ಕಮ್ ಒನ್ಸ್ ದ ಬಾಂಡ್ ಕಮ್ಸ್. ನಂದೊಂಚೂರು 2 ನಿಮಿಷ Bond ಬಿಡಿ. ಬರ್ಬೇಕಲ್ರಿ, ಎರಡು ನಿಮಿಷ, ಎರಡು ನಿಮಿಷ. ಬಾಂಡ್ ಈಗಲೇ ಬರುತ್ತೆ. ಹೆಂಗೆ ಅಂತಂದ್ರೆ, ಸೇ ಎಕ್ಸಾಂಪಲ್, ನಾನು ಇವರು RBI ಇವ್ರ ಹತ್ರ ನಾನು 10 ಕೋಟಿ ರೂಪಾಯಿ ಕೊಟ್ಟೆ. 10 ಕೋಟಿ ರೂಪಾಯಿಗೆ ನನಗೆ ಡಿಫ್ರೆಂಟ್ ಡಿನಾಮಿನೇಷನ್ ಅಲ್ಲಿ ಬಾಂಡ್ ಕೊಡ್ತಾರೆ. ತಗೊಂಡೋಗ್ಬಿಟ್ಟು ನಿಮ್ ಪಕ್ಷಕ್ಕೆ ಕೊಟ್ಟೆ 9 ಕೋಟಿನ. ಆ ಬಾಂಡ್ ನಂಬರ್ ಮಾತ್ರ ರೆಕಾರ್ಡ್ ಆಗುತ್ತೆ, ಯಾರು ಕೊಟ್ರು ಅಂತ ರೆಕಾರ್ಡ್ ಆಗಲ್ಲ. ಅದು ತಪ್ಪು, ನಾನು ಒಪ್ಕೊಂತೀನಿ. ಯಾಕಂದ್ರೆ ತಪ್ಪಿಲ್ಲ. ಆದ್ರೆ ಹೆಂಗೆ ಅಂದ್ರೆ ಲಾ ಪ್ರಕಾರ ಸರಿಯಾಗಿದೆ, ನೋಡಿ, ಲಾ ಪ್ರಕಾರ ಸರಿಯಾಗಿದೆ. ಬಟ್ ಏನು ಅಕೌಂಟೆಂಟ್ ಕ್ಯಾಶ್ ಅಲ್ಲಿ ಕೊಡ್ತಾ ಇದ್ರು, ತಪ್ಪು ಅಂತ ಇದ್ರು. ನೋಡಿ, but ಇನ್ನೊಂದು ಅಲ್ಲ, ರಘುವರೇ, ರಘುವರೇ, ನಂದು ಇನ್ನೂ 2 ನಿಮಿಷ ಮುಗಿದಿಲ್ಲ. ನೀವ್ ಹೇಳಿದ್ರಲ್ಲ, ಅದು ಸುದ್ದು ತಪ್ಪು. ಯಾಕೆಂತಂದ್ರೆ ನಾನು ಫೈನಾನ್ಸ್ ಬಿಲ್ ಅನ್ನ ಇದು ಟಿವಿ ಡಿಬೇಟ್ಗೆ ಅಂತಾರೆ, ಬೇರೆ ಕಡೆ ಪ್ರೆಸೆಂಟೇಷನ್ ಗೋಸ್ಕರನು. ಬಟ್ ಏನ್ ಹೇಳಿದ್ದಾರೆ ಅಂತಂದ್ರೆ,
ಇನ್ಕಮ್ ಟ್ಯಾಕ್ಸ್ ಪರ್ಪಸ್ಗೋಸ್ಕರ ನೀವು ರಿಸ್ಟ್ರಿಕ್ಷನ್ ಹಾಕಿದ್ರಲ್ಲ ಅದ್ರ ಬದಲು 100% ಕೊಟ್ಟಿದ್ರು. ಓಕೆ, ಅದ್ರ ಬದಲಿ ಮೊದ್ಲೇನಿತ್ತು ಇಷ್ಟು ಪ್ರಾಫಿಟ್ ಗಿಂತ ಜಾಸ್ತಿ ಕೊಟ್ರೆ ಅದನ್ನ ಡಿಸೋಲ್ವ್ ಮಾಡ್ತೀವಿ ಅಂತ ಇನ್ಕಮ್ ಟ್ಯಾಕ್ಸ್ ಪರ್ಪಸ್ಗೋಸ್ಕರ. Anybody who is reading a financial papers, ಇಲ್ಲ ಸ್ವಾಮಿ, ಇಲ್ಲ there are ನೀವು- I ಆಯ್ತು, can ಈಗ ನಿಮ್ show time you ಹೇಳಿ. at least 5-6 ಸರ್, major ಇವ್ರು business ಬೇರೆ standard, ATM Financial ಬಗ್ಗೆ Express ನಾವು- and ATM ATM ಬಗ್ಗೆ ಮಾತಾಡ್ತಾ and ಇದ್ದೀವಿ. Mint. They have brought in editorial objections to what they have done. ನೋಡಿದೀನಿ, ನಾನೆಲ್ಲ ನೋಡಿದೀನಿ ಸರ್. ಏನಿದೆ ನೀವು ಹೊಸದ್ ಯಾವ್ದೋ ಹೊಸದ್ ನನಗೆ ಹೇಳ್ತೀರಾ. ಇಲ್ಲ ಇಲ್ಲ, ನೀವು I ಬಿಡಿ, want ಆ you to subject do some ಸ್ವಲ್ಪ homework. ಸ್ವಲ್ಪ ಆಮೇಲೆ divert ಮಾತಾಡೋಣ. ಆಗ್ತದೆ. ಬುಕ್ಕಲ್ಲಿ account ATM ಮಾಡದೆ ಯಾವುದೇ ಸಂಬಂಧ transaction ಆಗೋದಿಲ್ಲ. Okay. You should do some homework and then we'll talk. Okay. ಇದು We can have another debate. ಓಕೆ ವೀಕ್ಷಕರೇ, ಎನಿ ಟೈಮ್ ನೋ ಮನಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ. ಅವರು ತೆರೆ ಮೇಲೆ ಅಬ್ಬರಿಸುತ್ತಿದ್ದ ಹೀಮ್ಯಾನ್. ಗಟ್ಟಿಮುಟ್ಟಾದ ಸುಂದರಾಂಗನಿಗೆ ಕ್ಯಾನ್ಸರ್ ಕಾಟ. दिल घबराता है, आंख भर आती है. ಬಸವಳಿದು ಬೆಡ್ ಮೇಲೆ ಮಲಗಿದ ಆಜಾನುಬಾಹು. तेरे लिए ही मैं जिंदा हूँ. ರೊಮ್ಯಾಂಟಿಕ್ ಹೀರೋನ ಸ್ಥಿತಿ ಕಂಡು ಅಭಿಮಾನಿಗಳು ಗಲಿಬಿಲಿ. चाहिए थोड़ा प्यार चाहिए. ವಿನೋದ ವಿಷಾದ. ಲೋಕಾಯುಕ್ತದಲ್ಲಿ ಹುಟ್ಟಿಕೊಂಡಿವೆಯ ಮುಕ್ಕಿ ತಿನ್ನೋ ಹೆಗ್ಗಣಗಳು. ಇತಿಹಾಸದಲ್ಲೇ ಮೊದಲ ಬಾರಿ ಬಲೆಗೆ ಬಿದ್ದ ಲಂಚಪಾಕ ಸಿಬ್ಬಂದಿ. ಟ್ರ್ಯಾಪ್ ಕೇಸ್ ಸರ್ಟಿಫಿಕೇಟ್ಗಾಗಿ ಕೇಳಿದ್ದನ 50,000 ಲಂಚ. ಎಸಿಬಿ ಅಧಿಕಾರಿಗಳ ದಾಳಿ ವೇಳೆ ಸಿಕ್ಕಿಬಿದ್ದ ಜಡ್ಜ್ಮೆಂಟ್ ರೈಟರ್. ಭ್ರಷ್ಟ ಲೋಕ. ಅವರು ತೆರೆ ಮೇಲೆ ಅಬ್ಬರಿಸುತ್ತಿದ್ದ ಹೀಮ್ಯಾನ್. चाहिए थोड़ा प्यार. ಗಟ್ಟಿಮುಟ್ಟಾದ ಸುಂದರಾಂಗನಿಗೆ ಕ್ಯಾನ್ಸರ್ ಕಾಟ. दिल घबराता है, आंख भर आती है. ಬಸವಳಿದು ಬೆಡ್ ಮೇಲೆ ಮಲಗಿದ ಆಜಾನುಬಾಹು. तेरे लिए ही मैं जिंदा हूँ. ರೊಮ್ಯಾಂಟಿಕ್ ಹೀರೋನ ಸ್ಥಿತಿ ಕಂಡು ಅಭಿಮಾನಿಗಳು ಗಲಿಬಿಲಿ. चाहिए थोड़ा प्यार चाहिए. ವಿನೋದ ವಿಷಾದ. ಎನಿ ಟೈಮ್ ನೋ ಮನಿ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿತಾ ಇದೆ. ನಾವು ಎಟಿಎಂ ಹಾಗೂ ಬ್ಯಾಂಕ್ಗಳಲ್ಲಿ ಹಣ ಇನ್ನೂ ಕೂಡ ಸಿಗ್ತಾ ಇಲ್ಲ. ಬೆಂಗಳೂರಿನಲ್ಲಿ 50% ಅಷ್ಟು ಎಟಿಎಂ ಹಾಗೂ ಬ್ಯಾಂಕ್ಗಳಲ್ಲಿ ಇನ್ನೂ ಕೂಡ ಹಣ ಸಿಗ್ತಾ ಇಲ್ಲ. ಜನರು ಯಾವ ರೀತಿ ಇದರಿಂದ ಸಮಸ್ಯೆಗೆ ಒಳಗಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಚರ್ಚೆ ಮುಂದುವರಿಸೋಣ. ಸರ್, ವಿತ್ ಡ್ರಾ ಮಿತಿ ಅಂತ ಬಂದಾಗ ಮೊದಲು 5,000, 10,000, 24,000 ಅಂತ ಬಂದ್ರು. ಆವಾಗ ಅಮೌಂಟ್ ಕಡಿಮೆ ಬರ್ತಾ ಇತ್ತು RBI ನಿಂದ. ಓಕೆ, ಅಂದ್ರೆ ಪ್ರಿಂಟಿಂಗ್ ಎಲ್ಲ ಪ್ರಾಬ್ಲಮ್ ಅಂತ, ರೆಡಿ ಆಗಿಲ್ಲ ಅಂತ ಓಕೆ ಒಪ್ಕೊಳ್ಳೋಣ. ಬಟ್ ಆಮೇಲೆ ವಿತ್ಡ್ರಾ ಮಿತಿನ ತೆಗೆದು ಬಿಟ್ರು ಕಂಪ್ಲೀಟ್ ಆಗಿ. ವಿತ್ಡ್ರಾ ಮಿತಿ ಏನು ಇಲ್ಲ, ಇವಾಗ ಎಷ್ಟು ಬೇಕಾದ್ರೂ ತಗೋಬಹುದು ಅನ್ನುವಂಥದ್ದು. ಆವಾಗ ಜನ ಏನ್ ಮಾಡ್ತಾರೆ, ಅಲ್ಲಿವರೆಗೂ ಎಷ್ಟು ಲಿಮಿಟ್ ಇತ್ತು ಅಲ್ಲಿ ತನಕ ತೆಕ್ಕೋತಾ ಇದ್ರು ಹಣನ. ವಿತ್ಡ್ರಾ ಮಿತಿ ಯಾವಾಗ ತೆಗೆದ್ರು ಆವಾಗ ಅವರಿಗೆ ಈಗ 1 lakh 2 lakh ಬೇಕಾಗಿರುತ್ತೆ, ಅಷ್ಟು ಹಣ ತೆಕ್ಕೋತಾರೆ. ಬಟ್ ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, RBI ಅಷ್ಟು ವಿತ್ಡ್ರಾ ಮಿತಿ ತೆಗಿತು ಅಂದಾಗ
ಹಣ ಹಾಕ್ಬೇಕಲ್ವಾ, ಈಗ ಜನರಿಗೆ ಎಷ್ಟು ಅವಶ್ಯಕತೆ ಬೇಕಿರುತ್ತಲ್ವಾ ಅಷ್ಟು ಹಣ ಹಾಕ್ಬೇಕಲ್ವಾ ಅಂತ, ಬಟ್ ಅಷ್ಟು ಹಣ ಸಿಗ್ತಾ ಇಲ್ಲ ಅಂತ. ಹೌದು. ಈಗ ಹಣ RBI ಅಥವಾ ಬ್ಯಾಂಕ್ಗಳು ಕೊಡ್ತಾ ಇರ್ತೋ ಅಥವಾ ಬ್ಯಾಂಕು ATM ತುಂಬ್ತಾ ಇಲ್ಲೋ, ಇದು ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ. ಅವ್ರು ಅಲ್ಲಿ ATM ಹತ್ರ ಹೋಗಿ ಕೇಳ್ತೀವಿ, ಏನಪ್ಪ ದುಡ್ಡಿಲ್ಲ ಅಂತಂದ್ರೆ, ಸರ್ ಫೋನ್ ಮಾಡಿ ಸರ್ ಅಂತಾರೆ. ಅವ್ನು ಫೋನ್ ಮಾಡಿದೆ, ನಾನು ಇದಕ್ಕೆ ಬರೋಕ್ಕಿಂತ ಮುಂಚೆ ಫೋನ್ ಮಾಡಿದ್ರೆ, ಸರ್ RBI ಇಂದ ದುಡ್ಡು ಬಂದಿಲ್ಲ, ನಾವೇನ್ ಮಾಡೋದು ಅಂತ. ಇದನ್ನ ನಾವು ಯಾರ ಹತ್ರ ಹೋಗಿ ಕೇಳ್ಬೇಕು ಅಂತ. ಹೌದು, ನಾವು ಈಗೆಲ್ಲ ನಾವೆಲ್ಲ ಅವ್ರೇನು ಇಂಟೆಲೆಕ್ಚುಯಲ್ಸ್ ಕೂತಿದಾರೆಲ್ಲ ಡಿಸ್ಕಸ್ ಮಾಡಿದ್ವಿ ಸರಿ, ಆದ್ರೆ ಅಲ್ಟಿಮೇಟ್ಲಿ ಜನಸಾಮಾನ್ಯರಿಗೆ ಏನಾಗ್ತಾ ಇದೆ ಅದು ಯೋಚನೆ ಮಾಡ್ಬೇಕಲ್ವಾ. ನಾವು ಇದು ಈಗ ಡಿಬೇಟ್ ಮಾಡ್ತಾ ಇದಾರೆ ಫೈನಾನ್ಸ್ ಬಗ್ಗೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ರೆ ಜನಕ್ಕೆ ಗೊತ್ತಾಗೋದಿಲ್ಲ. ನಮ್ಗೆ ಗೊತ್ತಿರಲ್ಲ, ಅವ್ರಿಗೇನು ಗೊತ್ತದೆ. ನಾನು ಏನೇ ಮಾಡ್ಲಿ ದೇಶದಲ್ಲಿ, ನೋಟ್ ಬ್ಯಾನರ ಮಾಡ್ಲಿ ಏನಾರ ಮಾಡ್ಲಿ, ಜನಸಾಮಾನ್ಯರು ನಮ್ಮ ದೇಶದ ಜನ ಪ್ರತಿಯೊಬ್ರು ನಾಗರಿಕರು ಸಹ ನೆಮ್ಮದಿಯಾಗಿ ಜೀವನ ಮಾಡೋದಂಗೆ ವಾತಾವರಣ ಸೃಷ್ಟಿ ಮಾಡಬೇಕು. ಅದೇ ಮೂಲ ಉದ್ದೇಶ. ಇವ್ ನಿಜವಾಗೂ ಮೇಡಮ್, ನಾನು ಒಂದು ಅನುಭವ, ನಾನು ಆಸ್ ಆಮ್ ಆದ್ಮಿ ಪಾರ್ಟಿ ಬಗ್ಗೆ ಮಾತಾಡ್ತಾ ಸಾಮಾನ್ಯ ಬಗ್ಗೆ ಜನ ಆಗಿ ಮಾತಾಡ್ತಾ ಇದ್ದೀನಿ. ಇದುವರೆಗೂ ಒಂದು ಸಾಮಾನ್ಯ ಜನಕ್ಕೆ ಎಲ್ಲೋದ್ರೂ ತೊಂದರೆ ತಪ್ಪಿಲ್ಲ. ಏನೇ ಕಾನೂನು ಮಾಡಿ, ಈ ಒಂದು ನೋಟ್ ಬ್ಯಾನ್ ಮಾಡಿದ್ರು ಸಹ ಎಫೆಕ್ಟ್ ಆಗದೆ ಜನಸಾಮಾನ್ಯರು. ಕೂಲಿ ಇಲ್ದೆ ಒಂದ್ 2-3 ತಿಂಗಳು ಕೂಲಿ ಇಲ್ದೆ ಜನ ಸತ್ತೋಗಿದ್ದಾರೆ. ಅದನ್ನ ಯೋಚನೆ ಮಾಡ್ರಿ. ಮೋದಿ ಅವರು ನೋಡಿ, ಮಾತಾಡ್ತೀನಿ ದಯವಿಟ್ಟು. ಜನನೇ ಉತ್ತರ ಕೊಟ್ಟಿದ್ದಾರೆ, ಇನ್ನೇನ್ ನೋಡ್ಲಿಲ್ಲ ಟಿವಿಲಿ. ಅಯ್ಯೋ, ಜನ ಉತ್ತರ ಕೊಟ್ಟಾಯ್ತು. ಉತ್ತರ ಪ್ರದೇಶದಲ್ಲಿ ಉತ್ತರಾಖಂಡ್ ಬಿಟ್ಬಿಡಿ ನೀವು, ಬಿಟ್ಬಿಡಿ. ನಾನು ಮಾತಾಡ್ಬಿಡ್ತೀನಿ, ಆಮೇಲೆ ನೀವು ಮಾತಾಡಿ. ನಾನು ಹೇಳುದು ನಿಜವಾಗೂ ಪ್ರಾಮಾಣಿಕರು ಅವ್ರ ಎದೆ ತಟ್ಕೊಂಡು ಹೇಳಿ ನಮ್ ಜನಸಾಮಾನ್ಯರು ನೆಮ್ಮದಿಯಾಗಿದ್ದಾರೆ ಇವತ್ತು ಅಂತ ಹೇಳಕ್ ಹೋದ್ರೆ ಏನ್ರಿ ಇದು? ಒಡೆದು ಸಾಯ್ತಾ ಇದಾರೆ ರೋಡಲ್ಲಿ. ನಿನ್ ದನ ತಿನ್ಬೇಡ ಅಂತ ಅವ್ನ್ ಸಾಯಿಸೋದು, ಜೀನ್ಸ್ ಹಾಕ್ಬೇಡ ಅಂತ ಕಾಲೇಜ್ ಬರಬೇಡ ಅನ್ನೋದು, ಇದೇ ಜಮನ್. ನೋ 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 ನೋ, ಈ ತರ ದುರಾಡಳಿತ ಜನತೆ 4 ಕೋಟಿ ಲೂಟಿ ಮಾಡಿ ಲಾಯರ್ ಕೊಡೋ ಚೀಫ್ ಮಿನಿಸ್ಟರ್ ಯಾರು ಲೂಟಿ ಮಾಡಿ ಹೇಳ್ತಾರೆ. ಗವರ್ಮೆಂಟ್ ಗೆ 10 ಲಕ್ಷ ಸೂಟ್ ಹಾಕಿದ್ರು 4 ಕೋಟಿ ಯಾರಿಗೋ ಕೊಡ್ತಾರೆ. ರೋಡ್ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ. ಜನ ನಿಮಗೆ ಬುದ್ಧಿ ಕಲಿಸಿದ್ದಾರೆ, ದಯವಿಟ್ಟು ಮುಂದೆ ಆದ್ರೂ ಅರ್ಥ ಮಾಡ್ಕೊಳ್ಳಿ. ನಾವು ಬಂದು ಬರೀ 3 ವರ್ಷ ಆಯ್ತು. 3 ವರ್ಷಕ್ಕೆ ಇದು 2ನೇ ಎಲೆಕ್ಷನ್. 100 ವರ್ಷಕ್ಕೆ ಏನ್ ಸಾಧ್ಯನೇ ಇಲ್ಲ. ನಿಮ್ಮ ಪಕ್ಷ ರಾಮನ ಕಾಲದಿಂದ ಇದೆ, ಇವಾಗಲ್ಲ. ಶ್ರೀರಾಮಚಂದ್ರ ಕಾಲದಿಂದ ಅದೆಲ್ಲ ನಮ್ಮ ಪಾಲಿಟಿಕ್ಸ್ ಮಾತಾಡಕ್ ಹೋಗೋದಿಲ್ಲ. ಅದೆಲ್ಲ ಮಾತಾಡಬೇಡಿ ನೋಡಿ ಸರ್, ದಯವಿಟ್ಟು ವಿಷಯಕ್ಕೆ ಬನ್ನಿ ಅಷ್ಟೇ. ಬೇರೆ ವಿಷಯ ಮಾತಾಡ್ತಾ ಇರೋದು, ಈ ನೋಟ್ ಬ್ಯಾನ್ ವಿಷಯ ಮಾತಾಡಿ ನಾವು ಮಾತಾಡೋಣ. ಇವತ್ತು ನಾನೇ ಹೇಳ್ಕೊಟ್ಟಿದ್ದು ಅವ್ರಿಗೆ ಜನಸಾಮಾನ್ಯರು ಇವತ್ತು ಮಾತಾಡಿದ್ರು. ಆಯ್ತು, ತೊಂದರೆ ಇದೆ, ನಾವು ಒಪ್ಕೊಂಡ್ವಿ. ಹೇಳಿ ಅದಕ್ಕೆ ಬಿಟ್ಟು ಬೇರೆದೆಲ್ಲ ಮಾತಾಡ್ಬೇಡಿ. ಪೆಟ್ರೋಲ್ ವೇಸ್ಟ್ ಮಾಡಬೇಕು, 2 ವೀಲರ್ ಓಡಾಡಬೇಕು, ನನ್ ಟೈಮ್ ವೇಸ್ಟ್ ಮಾಡಬೇಕು, ಅದ್ರ ಪ್ರಜ್ಞೆ ಇಲ್ವಾ ಸರ್ಕಾರಕ್ಕೆ? ಜನ ರೋಡಲ್ಲಿ ಬಿದ್ದು ಸಾಯ್ತಾ ಇದಾರಲ್ಲ, ಅದ್ರ ಪ್ರಜ್ಞೆ ಇಲ್ವಾ ಸರ್ಕಾರಕ್ಕೆ? ಇವತ್ತು ಯಾರೋ ಸತ್ತೋದ್ರಲ್ಲ, ಒಂದು ಟಿವಿಲಿ ನೋಡ್ತಾ ಇದ್ರ, ನಿಂಗೆ ನೋಡ್ತಾ ಇದ್ದ ಒಟ್ಟುಡಿತು, ಒಬ್ಬನಿಗೆ ಹೊಡೆದು ಗುತ್ತಾರೆ ಅಂದ್ರೆ ಇದಕ್ಕಿಂತ ಪರಿಸ್ಥಿತಿ ಬೇಕಾ? ಎಂದು ನಮ್ಮ ದೇಶ ಭಗವಂತ ನಿಜವಾಗ್ಲೂ ಅವ್ರ ದೇವ್ರ ಬಗ್ಗೆ ಭಗವಂತ ಕ್ಷಮಿಸೋದಿಲ್ಲ. ಜನ ಅವರು ನಮ್ಮಂತ ಭಾರತೀಯರು ಅಂತ ನಾವು ಹೋಗ್ಬೇಕೇ ಹೊರತು ಈ ರೀತಿ ಹೊಡೆದು ಸಾಯೋದು, ATM ಅಲ್ಲಿ ಕ್ಯೂ ನಿಂತ್ಕೊಳ್ಳೋದು, ಇನ್ನೊಬ್ಬ ಬಡವನಿಗೆ ನೀನು ದುಡ್ಡಿದ್ರು ಹಂಗೆ ಇದ್ರು ಸಹ ಪೆನಾಲ್ಟಿ, ಅಕಸ್ಮಾತ್ ಬ್ಯಾಲೆನ್ಸ್ ಕಟ್ ಮಾಡಿದ್ರು ನಿಮಗೆ ಟ್ಯಾಕ್ಸು, ಅಕಸ್ಮಾತ್ ದುಡ್ಡು ಡ್ರಾ ಮಾಡಿದ್ರು ಟ್ಯಾಕ್ಸು, ಕೂತರು ನಿಂತರು ಸಾಟು ಎದ್ರು ಟ್ಯಾಕ್ಸ್ ಅಂತಂದ್ರೆ ಕೊಡೋಣ. ಅದ ಸದುಪಯೋಗ ಆಗ್ತಾ ಇದೆ ಅಂತ ನೋಡಬೇಕು. ನಮ್ಮ ದೇಶದಲ್ಲಿ ಲಕ್ಷಾಂತರ, ನಾವು ಇಲ್ಲಿಂದ ನೀವು ನಡ್ಕೊಂಡು ಹೋದ್ರೆ ಬೇಕಾದ್ರೆ ಒಂದು 25 ದೇವಸ್ಥಾನ ತೋರಿಸ್ತೀನಿ ಸರ್. ಒಂದು ಟಾಯ್ಲೆಟ್ ಹೆಣ್ಣು ಮಕ್ಕಳು ಹೋಗೋದಕ್ಕೆ ಎಲ್ಲ ಬೇರೆಯಿಂದ ಬಂದು ಎಲ್ಲೋ ಬೇಕು ಟಾಯ್ಲೆಟ್ಗೆ ಅಂತ ಕೆಲಸ ಮಾಡ್ರಿ. ಟ್ಯಾಕ್ಸ್ ಹಾಕಿ ಅದು ಮಾಡಿ. ಈ ರೀತಿ ಜನನ ಸಾಯಿಸ ಅಂತ ಸರ್ಕಾರ ನಾನು ಇದಲ್ಲ ಇದುವರೆಗೂ ಮಾಡಿರ್ತಕ್ಕಂಥ ಸರ್ಕಾರ ಸ್ವಾರ್ಥ ಲೂಟಿ. ಯಾರು ಮೊನ್ನೆ ಮೆಸೇಜ್ ಕಳಿಸಿದ್ರು, ಮಿಡ್ಲ್ ಕ್ಲಾಸನಿಗೆ ಟೈಮ್ ಇಲ್ಲ, ಶ್ರೀಮಂತರಿಗೆ ಈ ದೇಶದ ಬಗ್ಗೆ ಬೇಕಾಗಿಲ್ಲ, ಬಡವ ಅಶಕ್ತ ಅಂತ. ಆ ರೀತಿ ಆಗಿದೆ. ಇದು ಕೆಟ್ಟ ವಾತಾವರಣ ಡೆವಲಪ್ ಆಗ್ತಾ ಇದೆ. ಯಾರ ನಿಜವಾಗೂ ನಮ್ಮ ಪಕ್ಷ ಅಂತ ನಾವು ಜಸ್ಟಿಫೈ ಮಾಡೋದು, ಅವ್ರು ಜಸ್ಟಿಫೈ ಮಾಡೋದು ಸರಿಯಲ್ಲ. ಆಸ್ ಎ ಕಾಮನ್ ಮ್ಯಾನ್ ಜನ ನೆಮ್ಮದಿಯಾಗಿಲ್ಲಕ್ಕೆ ಬಿಡ್ರಿ. ಇನ್ನ ನಾವು ಮಾತಾಡಬಾರ್ದು. ಹೆಣ್ಣು ಮಕ್ಕಳು 130 ರೂಪಾಯಿಗೆ ಕೂಲಿಗೆ ಹೋಗ್ತಾ ಇದ್ರೆ ಹುಬ್ಳಿ ಧಾರವಾಡ ಕಡೆ ಸರ್, ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 10 ಗಂಟೆಗೆ 150 ರೂಪಾಯಿ ಕೂಲಿಗೆ. ಅಂತರ್ನ ನೀವು ನೋಡೋದ್ ಬಿಟ್ಟು ನಾನು ಅದು ಮಾಡ್ತೀನಿ, ನೀವು ಮೊದ್ಲಿಂದ ಏನದು ಇಂಡಿಯಾ ಶೈನಿಂಗ್ ಏನನ್ನು ಬೋಳೆಗಳು ಅಷ್ಟೇ. ಆಶ್ಚರ್ಯ ಆಗುತ್ತೆ, ಇವ್ರು ಯಾವ ಪ್ರಪಂಚದಲ್ಲಿ ಇದಾರೆ. 300 ರೂಪಾಯಿ ಕೂಲಿಗೆ ಬರ್ತಿಲ್ಲ ಅಂತ ರೈತರು ಅಳ್ತಾ ಇದ್ದಾರೆ.
ನೀವ್ ಏನ್ ಮಾತಾಡ್ತಿದ್ದೀರಾ ನಿಮ್ಗೆ ಸರ್, ಜ್ಞಾನ ಇಲ್ಲ ನೋಡಿ, ಸ್ವಾಮಿ. ನೀವು ಕೇಳಿ, ನೀವು ನಾನು ನೋಡಿದೆ ಸರ್. ಎಲ್ಲೋ ಒಂದು ಸ್ಟುಡಿಯೋಲ್ ಕೂತ್ಕೊಂಡು ಮಾತಾಡ್ತೀರ. ದಯವಿಟ್ಟು ನಾನು ನೋಡಿದ್ದೀನಿ. ಅಗ್ರಿಕಲ್ಚರ್ ನಮಗೆ ಲೇಬರ್ ಸಿಗ್ತಿಲ್ಲ 300 ರೂಪಾಯಿ ಕೊಟ್ರು ಅಂತ ಯಾಕೆ ಸಿಗ್ತಿಲ್ಲ? ಕೇಳಿ, ಹೋಗ್ ಜನನ್ ಕೇಳಿ ನೀವು. ಯಾಕೆ ಅಂತಂದ್ರೆ ನೀವು ನೋಡೇ ಅವ್ರು ಇಲ್ಲ, ಕೂಡ ಯಾಕೆಂದ್ರೆ ಕೂಲಿ ಡೆಲ್ಲಿನಲ್ಲಿ ಬದುಕಕ್ಕಾಗಲ್ಲ ಅಂತ. ಯಾಕೆ ಸಿಗಲ್ಲ ಅಂದ್ರೆ ಅಗ್ರಿಕಲ್ಚರ್ ಇಲ್ಲ, ಅದಕ್ಕೆ ನಿಮ್ಗೆ ಯಾಕೆ ಗೊತ್ತಾಗ್ತಿಲ್ಲ. ಸಿಗಲ್ಲ ಅಂದ್ರೆ ಅವ್ರು ಕೊಡ ಕೂಲಿಗೆ ನಾನು ಏನೋ ಮಾತಾಡ್ತೀರಾ ನೀವು ಸುಮ್ನೆ. ಹೋಟ್ಲಲ್ಲಿ ಊಟ ನೋಡಿ, ಆಮ್ ಆದ್ಮಿ ಮಾಡಕ್ಕಾಗಲ್ಲ ಅಂತ ಪಾರ್ಟಿ ಅವರು ಪೊಲೀಸ್ ಬರೀ ಬಂದ. ಮಾತಷ್ಟೇ. ಬರೇ ನೋ 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 ಸರ್. ಮಾತು 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 ಅಲ್ಲ ಸರ್. ಏನಿಲ್ಲ. ಅಲ್ಲ, ನಮ್ಮ ದೇಶದಲ್ಲಿ TV ತೋರಿಸ್ತಿರಲ್ಲ ನೀವು ಮಾತು. ನಮ್ಮ ದೇಶದಲ್ಲಿ ಒಂದು ಸೆಕ್ಷನ್ ಆಫ್ ದ ಪೀಪಲ್ ಕೆಲಸ ಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಯಾವುದೇ ಒಬ್ಬ ಇಂಡಸ್ಟ್ರಿಗೆ ಹೋಗಿ ಯಾವುದೋ ಹೋಟ್ಲ್ಗಳಿಗೆ ಹೋಗಿ ಎಲ್ಲೇ ಹೋಗಿ ಕೇಳಿದ್ರು ಕೆಲ್ಸಕ್ಕೆ ಜನ ಇಲ್ಲ ಅಂತಾರೆ. ಇನ್ನೊಂದು ಕಡೆ 130 ರೂಪಾಯಿ ಇಲ್ಲ ಅಂತಾರೆ ಇವರು. ಇನ್ನೊಂದು ಕಡೆ ಒಂದು ಸೆಕ್ಷನ್ ಆಫ್ ದ ಪೀಪಲ್ ಎಂಪ್ಲಾಯ್ಮೆಂಟ್ ಇಲ್ಲ ಅಂತಾರೆ. ನಾನು ಹಳ್ಳಿಯಿಂದ ಬಂದಿರೋನು. ಒಂದು ಹಳ್ಳಿಗೆ ಹೋದ್ರೆ ಊರ್ ಎಂಟ್ರೆನ್ಸ್ ಅಲ್ಲೇ ಒಂದು 30 ಜನದ ದರ್ಶನ ಆಗುತ್ತೆ, ದಷ್ಟು ಪುಷ್ಟವಾಗಿ ಕೂತಿರೋ ಹುಡುಗರುಗಳದ್ದು. ಊರೊಳಗಡೆ ಹೋದ್ರೆ ಕೆಲಸ ಇಲ್ಲ ಅಂತ ಮಾತಾಡ್ತಾರೆ. ಇನ್ನು ಹೊಲಗಳಿಗೆ ಹೋದ್ರೆ ಅಥವಾ ಇನ್ಯಾವ್ದಾದ್ರು ಕೆಲಸಗಳ ಜಾಗಗಳಿಗೆ ಹೋದ್ರೆ ಜನ ಬರ್ತಾ ಇಲ್ಲ ಅಂತಾರೆ. ಅಂದ್ರೆ ದೇರ್ ಇಸ್ ಅ ಕನೆಕ್ಟಿವಿಟಿ ಪ್ರಾಬ್ಲಮ್ ಈ ದೇಶದಲ್ಲಿ. ಒಂದ್ ಕಡೆ ಕೆಲ್ಸಕ್ಕೆ ಬೇಕು ಅಂತ ಸಾಯೋರಿದ್ದಾರೆ, ಜನನೇ ಇಲ್ಲ. ಇನ್ಕ್ಲೂಡಿಂಗ್ ನಮ್ಮ ಆಫೀಸ್ಗಳಲ್ಲಾಗಿರ್ಬೋದು, ನಮ್ಮ ಕ್ಲೈಂಟ್ಸ್ಗಳ ಆಫೀಸ್ಗಳಲ್ಲಾಗಿರ್ಬೋದು, ನಾವು ನೋಡ್ತಾ ಇದ್ವಿ ದಿನೇ. ಹೋಟ್ಲುಗಳಲ್ಲಂತೂ ಇದೇ ಕತೆ. ರೈತರುಗಳ ಕತೆ ಅಂತೂ ಜಮೀನ್ದಾರರುಗಳು ಕೆಲ್ಸಕ್ಕೆ ಸಿಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಕೆಲಸ ಇಲ್ಲ ಅಂತ ಊರ್ ಎಂಟ್ರೆನ್ಸ್ ಅಲ್ಲಿ ಕೂತಿದ್ದಾರೆ. ಇದು ಏನ್ ಪರಿಸ್ಥಿತಿಗೆ ಹೋಗ್ತಾ ಇದೆ ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ. ಕನೆಕ್ಟಿವಿಟಿ ಎಸ್ಪೆಷಲಿ ಇವನ್ ಸರ್ಕಾರನೂ ಅಷ್ಟೇ ಟೆಕ್ನಾಲಜಿನ ಲೀವರೇಜ್ ಮಾಡಬೇಕು. ಬೇಕಾದಷ್ಟಿದಾವೆ ಟೆಕ್ನಾಲಜಿಗಳು. ಕೆಲಸ ಇಲ್ಲದವ್ರು ಕೆಲಸ ಹುಡುಕೊಡತಕ್ಕಂಥದ್ದು, ಈ ಥರದನ್ನ ಈಕೋ ಸಿಸ್ಟಮ್ ಅನ್ನೋದೊಂದು ಕ್ರಿಯೇಟ್ ಮಾಡಿಕೊಡ್ಬೇಕು. ನಾನು ಸುಮಾರು ನಮ್ಮ IT ಹಬ್ ಆಗಿರ್ತಕ್ಕಂತಹ ಕೋರ್ಮಂಗ್ಲ IT ಈ ಥರ ಸೆಕ್ಷನ್ಗಳಿಗೆ ಹೋಗಿದ್ದೀನಿ. ಬೇಕಾದಷ್ಟು ವಂಡರ್ಫುಲ್ ಸಾಫ್ಟ್ವೇರ್ಗಳು ಮಾಡಿದ್ದೀನಿ. ಸಾಫ್ಟ್ವೇರ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ತುಂಬ ವಂಡರ್ಫುಲ್ ಸಿಸ್ಟಮ್ಗಳಿದೆ. ಇನ್ಕ್ಲೂಡಿಂಗ್ ಸರ್ಕಾರಗಳಿಂದನೂ ಸಪೋರ್ಟ್ ಸಿಗ್ತಾ ಇಲ್ಲ. ಎತ್ತಬೇಕು ಆ ಥರದವನ್ನ. ಏನಕ್ಕೆ? ಓವರ್ ಆಲ್ ಎಕಾನಮಿ ಡೆವಲಪ್ಮೆಂಟ್ಗೋಸ್ಕರ, ಕೆಲಸ ಇಲ್ಲದವ್ರಿಗೆ ಕೆಲಸ ಕೊಡೋದಕ್ಕೋಸ್ಕರ, ಕೆಲಸ ಬೇಕಾಗಿರ್ತಕ್ಕಂಥವ್ರಿಗೆ ವ್ಯಕ್ತಿಗಳನ್ನ ಕೊಡೋ ಥರ ಈಕೋ ಸಿಸ್ಟಮ್ ಕ್ರಿಯೇಟ್ ಮಾಡಿಕೊಡ್ಬೇಕು ಅಂತ ಸರ್ಕಾರಗಳಿಗೆ ಎಷ್ಟೇ ಕೃಷ್ಣ ಅವ್ರಿಗೂ ಕೇಳ್ಕೊಳ್ಳೋದು ಅಷ್ಟೇ, ತಲುಪಿಸಿ ಈ ಥರ ವಿಚಾರಗಳನ್ನ. ಒಳ್ಳೆ ಉದ್ದೇಶ ಇಟ್ಕೊಂಡು ಸರ್ಕಾರ, ಕೇಂದ್ರ ಸರ್ಕಾರ ಸ್ಟಾರ್ಟಪ್ ಇಂಡಿಯಾ ಮತ್ತೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅನ್ನು ಸ್ಟಾರ್ಟ್ ಮಾಡಿದೆ. ಅವುಗಳಲ್ಲಿ ಇಂಥ ಕನೆಕ್ಟಿವಿಟಿ ಆಗ್ತಾ ಇಲ್ಲ. ದ ಗ್ರೌಂಡ್ ರಿಯಾಲಿಟಿ ಆ ಥರ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿರೋದು ಕಷ್ಟಪಡ್ತಾ ಇರೋ ಯುವಕರುಗಳು, ಆ ಥರ ಎಂಟರ್ಪ್ರಿನರ್ಸ್ ಇದಾರಲ್ಲ, ಅವ್ರುಗಳಿಗೆ ಆ ಸವಲತ್ತುಗಳು ತಲುಪ್ತಾ ಇಲ್ಲ. ಆ ಸವಲತ್ತುಗಳು ಆ ಥರ ಉದ್ದೇಶ ಇಟ್ಕೊಂಡು ಮಾಡ್ತಾ ಇರೋ ವ್ಯಕ್ತಿಗಳಿಗೆ ತಲುಪಿಬಿಟ್ರೆ ಈ ದೇಶ ಡೆಫಿನೆಟ್ಲಿ 20-50ಕ್ಕೆ ಸೂಪರ್ ಪವರ್ ಆಗೋದಂತೂ ಗ್ಯಾರಂಟಿ. ಓಕೆ ಸರ್, ಏನಾದ್ರು ಇಲ್ಲ, ಕ್ಲಾರಿಫಿಕೇಶನ್ ಏನಿಲ್ಲ. ನೋಡಿ, ವಿಷಯಾಂತರ ಮಾಡೋದು ಬೇಡ. ಆಮ್ ಆದ್ಮಿ ಪಾರ್ಟಿಗೂ ಬಿಜೆಪಿಗೂ ಒಂದು ಬೇಕಾದ್ರೆ ಆರ್ಗನೈಸ್ ಮಾಡಿ ಅವತ್ತು ಅವ್ರ ಕ್ವಶನ್ಗಳಿಗೆಲ್ಲ ಆನ್ಸರ್ ಮಾಡ್ತೀನಿ. ಸುಮ್ಮನೆ ಮೇಕ್ ಇನ್ ಇಂಡಿಯಾನ್ ಬೈಯೋದು, ಸ್ಟಾರ್ಟ್ಅಪ್ ಇಂಡಿಯಾನ್ ಬೈಯೋದು, ಒಳ್ಳೆ ಉದ್ದೇಶಗಳನ್ನ ಯಾವತ್ತೂ ನೀವು ಪಾಸಿಟಿವ್ ಆಗಿ ತಗೋಬೇಕು. ಏನ್ ಆಮ್ ಆದ್ಮಿ ಪಾರ್ಟಿ ಅವ್ರೇನು ಬೇರೆ ದೇಶದಿಂದ ಬಂದಿಲ್ಲ, ಅವರು ಈ ದೇಶದವರೇನೆ. ಸೊ ಅವರು ಅರ್ಥ ಮಾಡ್ಕೋಬೇಕು ದೇಶಕ್ಕೆ ಮಾಡ್ತಿರೋ ಕೆಲಸ. ಅದ್ರಲ್ಲಿ ತಪ್ಪಿದ್ರೆ ಹುಡುಕಿ ಅದನ್ನ ದಂಡ ಏನ ಮಾಡ್ಬೇಕು ಅದು ಮಾಡಿ. ಅದು ಬಿಟ್ಟು ಕ್ರಿಟಿಸೈಸ್ ಮಾಡ್ಬೇಕು ಅಂತಾನೆ ಮಾಡೋದು ತಪ್ಪು. ಒಬ್ಬ ಮನುಷ್ಯ 20 ಗಂಟೆ ಕೆಲಸ ಮಾಡಿ ದೇಶಕ್ಕೋಸ್ಕರ ಸ್ವಾರ್ಥ ಇಲ್ಲದೆ ಮಾಡ್ತಿದ್ದಾಗ ಸಹಾಯ ಮಾಡಿ. ಅವನ ಮೇಲೆ ಇಷ್ಟ ಇಲ್ವಾ ಅದು ನೀವು ಕಾಮೆಂಟ್ ಮಾಡಿ, ಅದಕ್ಕೆ ನಿಮ್ಗೆಲ್ಲ ಹಾಕಿದೆ, ಯಾರು ಏನ್ ಬೇಡ ಅನ್ನಲ್ಲ. ಅದು ಬಿಟ್ಟು ಮಾಡಿದಷ್ಟು ಮೇಕ್ ಇನ್ ಇಂಡಿಯಾನೇ ಬೈಯೋದು. ಮೇಕ್ ಇನ್ ಇಂಡಿಯಾ ಐಡಿಯಾ ಏನು? ಜನಕ್ಕೆ ಕೆಲಸ ಕೊಡಬೇಕು. ಈಗ ನೋಡಿ, ಡಿಫೆನ್ಸ್ ಆಫ್ಸೆಟ್ ಅಂತ 30% ಡಿಫೆನ್ಸ್ ಆರ್ಡರ್ಸ್ ನ ಯಾವುದೇ ಕಂಪ್ನಿ ತಗೊಂಡ್ರು, ಫಾರಿನ್ ಕಂಪ್ನಿ ತಗೊಂಡ್ರು, ಇಂಡಿಯನ್ ಪ್ರಾಡಕ್ಟ್ಸ್ 30% ತಗೋಬೇಕು ಅಂತ ಹೇಳುತ್ತೆ. ಸೊ ಆ ತರ ಒಳ್ಳೆ ಕಾನ್ಸೆಪ್ಟ್ ಎಲ್ಲ ಮಾಡಿದ್ದನ್ನ ನೀವು ಅದನ್ನು ಪಾಸಿಟಿವ್ ಆಗಿ ತಗೊಳ್ಳಿ. ಎರಡನೇದು, ಹಣದ್ದು ತೊಂದರೆ. ರಘು ಅವ್ರು ಹೇಳಿದಾಗೆ ಕೆಲವು ಬೆಂಗಳೂರು ಸಿಟಿನಲ್ಲಿ ಇದೆ. ನಾನು ಈಗ ಬರ್ಬೇಕಾದ್ರೂ ಚೆಕ್ ಮಾಡ್ಕೊಂಬಂದೆ, ಖಂಡಿತ ಇದೆ, ಅದನ್ನ ನಾನು ಒಪ್ಕೋತೀನಿ. ಅದಕ್ಕೆ ಕೆಲವು ಕಾರಣ ಇದೆ. ಇಯರ್ ಎಂಡ್ ಪ್ರಾಬ್ಲಮ್ಸ್ ಇತ್ತು, ಲಾಜಿಸ್ಟಿಕ್ ಪ್ರಾಬ್ಲಮ್ ಇತ್ತು, ಲಾರಿ ಸ್ಟ್ರೈಕ್ ಇತ್ತು, ಪ್ಲಸ್ ಆ ನೋಟ್ ಇಂದಿತ್ತು. ಈಗ 200 ರೂಪಾಯಿ ನೋಟ್ ಪ್ರಿಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. 200 ರೂಪಾಯಿ ನೋಟ್ ಬಂದ್ರೆ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಇನ್ನೊಂದ್ ಸ್ವಲ್ಪ ದಿನ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಆಮೇಲೆ ಡಿಮಾನಿಟೈಸೇಷನ್ ಇಂದ ಏಕ್ದಮ್ ಕರಪ್ಷನ್ ತೆಗಿತೀವಿ ಅಂತ ಏನಿಲ್ಲ. ಡಿಮಾನಿಟೈಸೇಷನ್ ಇಸ್ ಎ ವೆರಿ ಬ್ರಾಡ್ ಐಡಿಯಾ. ನೀನೊಂದು 10 ವರ್ಷ ಬಿಟ್ಟಿದ್ರೆ ಇದು ನಮ್ಮ ಕೈ ಮೀರಿ ಹೋಗ್ತಾ ಇತ್ತು. ಈಗ ನೋಡಿ, ಯಾವುದೇ ಹಣಕ್ಕೆ ಅಪ್ಪ ಅಮ್ಮ ಇರ್ಲಿಲ್ಲ, ಈಗ ಅಪ್ಪ ಅಮ್ಮ ಯಾರು ಅಂತ ಗೊತ್ತಾಗಿದೆ. ಈಗ ಅಪ್ಪ ಅಮ್ಮ ಎಲ್ಲಿ ಟ್ಯಾಕ್ಸ್ ಕಟ್ಟಿದ್ರಾ ಇಲ್ವಾ ನಾವು ಅದನ್ನ ಚೆಕ್ ಮಾಡ್ತೀವಿ. ಬರೀ 18 ಲಕ್ಷ ಜನ 4,50,000 ಕೋಟಿ ದುಡ್ಡು ಕಟ್ಟಿದ್ದಾರೆ ಅಂತಂದ್ರೆ ಅವ್ರು ಎಷ್ಟು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ರು, ಆ ಇನ್ಕಮ್ ಟ್ಯಾಕ್ಸ್ ಕಟ್ಟಿದಾರಾ ಇಲ್ವಾ, ಇದನ್ನೆಲ್ಲ ಲೆಕ್ಕ ನೋಡ್ತಾರೆ. ಟೈಮ್ ಕೊಡಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು
ಅದರಿಂದ ಏನು ಯಾರು ಮನೆಗೆ ತೊಗೊಂಡೋಗೋದಿಲ್ಲ, ಗವರ್ಮೆಂಟ್ ಉಳಿಯೋದು ದುಡ್ಡ, ಆ ಹಣನೂ ಅದು ಜನಕ್ಕೆ ಹೋಗೋದು. ಸೊ ಇದನ್ನೆಲ್ಲ ನೋಡಿ ಸ್ವಲ್ಪ ತೊಂದರೆ ಆಗಿರ್ಬೋದು. ಜನಸಾಮಾನ್ಯ ತೊಂದರೆ ತೊಗೊಳಕ್ ರೆಡಿ ಇದಾನೆ. ಅಂಡ್ 80% ಜನ ಬಡವರು ಅಂತ ಅವರೇ ಹೇಳ್ತಾರೆ. ಬಡವ್ರ ಹತ್ರ ದುಡ್ಡೇ ಇಲ್ಲ ಬ್ಯಾಂಕ್ ಹೋಗೋಕೆ. ನನ್ನ ತಾಯಿ 20 ವರ್ಷ ಆದ್ರೂ ಅವ್ರ ಹೆಸರಲ್ಲಿ ಅಕೌಂಟೇ ಇರ್ಲಿಲ್ಲ. ಸೊ ಆತರ ಮಾಡೋರು ಇದಾರೆ ಸುಮಾರು ಜನ. ಸಾಮಾನ್ಯ ಜನಕ್ಕೆ ಕ್ಯಾಶ್ ಕಮ್ಮಿ ಆಗ್ತಿಲ್ಲ. ಇಟ್ ಇಸ್ ನಾಟ್ ಕ್ಯಾಶ್ಲೆಸ್ ಎಕಾನಮಿ, ಇಟ್ ಈಸ್ ಲೆಸ್ ಕ್ಯಾಶ್ ಎಕಾನಮಿ ವಾಟ್ ವಿ ಆರ್ ಪ್ಲಾನಿಂಗ್. ಅಂಡ್ ಡೆಫಿನೆಟ್ಲಿ ಇದಾಗುತ್ತೆ. ನೀವು ಸ್ಟಾಟಿಸ್ಟಿಕ್ಸ್ ತೆಗೆದು ನೋಡಿ, RTGS, ನಿಫ್ಟು ಎಲ್ಲ ಮಂತ್ ಆನ್ ಮಂತ್ ಬೇಸಿಸ್ 30% ಜಾಸ್ತಿ ಆಗಿದೆ. ಅದು ಆಗ್ತಾ ಹೋಗುತ್ತೆ. ಏಕ್ದಮ್ ನೀವು ಎಲ್ಲಾರು ಹಳ್ಳಿಯವರು ಅವರು ಕಾರ್ಡ್ ಇಟ್ಕೋಬೇಕು, ಅವ್ರು ಇದ್ರಲ್ಲಿ ಮಾಡ್ಬೇಕು ಅಂತ. ಈಗ ನಂದನ್ ನೀಲ್ಕಣಿ ಅವ್ರ ಮುಖಂಡತ್ವದಲ್ಲಿ ಅವರು ಮುನಾಳತ್ವದಲ್ಲಿ ಇದು ಮಾಡ್ತಾ ಇದ್ದಾರೆ, ಆಧಾರ್ ಬೇಸ್ಡ್ ಪೇಮೆಂಟ್. ಅದ್ರಲ್ಲಿ ಯಾವ ಇದು ತೊಂದರೆನೂ ಇರೋದಿಲ್ಲ ಸಾಮಾನ್ಯ ಮನುಷ್ಯನಿಗೆ. ಬರೀ ಹೆಬ್ಬೆಟ್ಟು ಒತ್ತೋದ್ರಿಂದ ಅವ್ನು ಟ್ರಾನ್ಸಾಕ್ಷನ್ ಮಾಡ್ಬೋದು. ಅದಕ್ಕೆ ಸಮಯ ಕೊಡಿ, ಖಂಡಿತ ಅದೆಲ್ಲ ಸರಿ ಹೋಗುತ್ತೆ. ಬ್ಯಾಂಕ್ ಅಲ್ಲಿ 8-10 ಲಕ್ಷ ಕೋಟಿ ದುಡ್ಡು ಬಂದಿದೆ. ಅದನ್ನೆಲ್ಲ ಎಕಾನಮಿಗೆ ತಿರ್ಗಾ ಫಂಡ್ ಮಾಡಿ ಎಂಟರ್ಪ್ರಿನರ್ಸ್ಗೆಲ್ಲ ಕೊಟ್ಟು ಎಕಾನಮಿಗೆ 5 ಸತಿ 6 ಸತಿ ಅದನ್ನ ಟರ್ನ್ ಅರೌಂಡ್ ಮಾಡಿದ್ರೆ ನಮ್ಮ ಎಕಾನಮಿ 8% ಅಲ್ಲ 9% ಹೋಗುತ್ತೆ. ನೀವು ಸಮಯ ಕೊಡಬೇಕು, ಅರ್ಥ ಮಾಡ್ಕೋಬೇಕು. ಜನಗಳಿಗೆ ಬರೀ ಮೋಸ ಮಾಡಿ ಸುಳ್ಳು ಹೇಳಿ 100 ರೂಪಾಯಿಗೆ 45 ರೂಪಾಯಿ ಬಡ್ಡಿ ಕಟ್ಬಿಟ್ಟು ಕೊನೆ ಎಲ್ಲ ಸಾಲದ ಶೂಲ್ದಲ್ಲಿ ಸೇರಿಸಿ ಇವತ್ತೇ ನೋಡಿ ಕರ್ನಾಟಕ ಇವತ್ತೇನಾಗಿದೆ, 2,32,00,000 ಸಾಲ ಮಾಡಿದ್ದಾರೆ. ಯಡಿಯೂರಪ್ಪ ಅವ್ರ 5 ವರ್ಷದ ಸರ್ಕಾರದಲ್ಲಿ 46,000 ಕೋಟಿ ಮಾಡಿದ್ರೆ ಇವ್ರು 5 ವರ್ಷದಲ್ಲಿ 1,32,000 ಕೋಟಿ ಸಾಲ ಮಾಡಿದ್ದಾರೆ. ಗತಿ ಏನಾಗುತ್ತೆ? ಬಂದಿದ್ದ ದುಡ್ಡೆಲ್ಲ ಬಡ್ಡಿ ಕಟ್ತಾ ಇದ್ರೆ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ, ಇನ್ವೆಸ್ಟ್ಮೆಂಟ್ ಇಲ್ದಿದ್ರೆ ಎಂಪ್ಲಾಯ್ಮೆಂಟ್ ಇರೋದಿಲ್ಲ. ಯುವಕರು ಎಲ್ಲಿ ಹೋಗ್ಬೇಕು? ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಜನಸಾಮಾನ್ಯರಿಗೆ ಎಕಾನಮಿ ಅರ್ಥ ಆಗಲ್ಲ ಅಂತ ಬರೀ ಸುಳ್ಳು ಹೇಳಿ ಇಷ್ಟು ವರ್ಷ ದೇಶ ನಡೆಸಿದ್ದಾರೆ. ಇನ್ಮೇಲಿದಾದ್ರೂ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜನಕ್ಕೆ ಒಳ್ಳೇದ್ ಮಾಡೋದಕ್ಕೆ ಇವೆಲ್ಲ ಮಾಡ್ತಿರೋದು. ಮೋದಿ ಮನೆಗೆ ತೊಗೊಂಡೋಗಿ ನೋಟ್ ಇಟ್ಕೊಂಡಿಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕು ಜನ. ಓಕೆ, ಈಗ ಪಾಸಿಟಿವ್ ಆಗಿ ಮೈಕ್ರೋ ATM ಅವ್ರು ಹೇಳಿದ್ರಲ್ಲ, ಫಿಂಗರ್, ಐ ಆಮ್ ಆಕ್ಚುಲಿ ಎಕ್ಸ್ಪೆಕ್ಟಿಂಗ್ ದಟ್ ಅದಾದ್ರೆ ತುಂಬಾ ಒಳ್ಳೇದಾಗುತ್ತೆ. ಅವರು ಯಾಕಂದ್ರೆ ಬ್ಯಾಂಕ್ ಅಕೌಂಟೇ ಬೇಡ, ನೀವು ಹೆಬ್ಬೆಟ್ಟು ಒತ್ತಿದ್ರೆ ನಿಮಗೆ ಬ್ಯಾಂಕ್ ಅಕೌಂಟ್ ಓಪನ್ ಆಗಿ ಅಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಆ ತರದ ವ್ಯವಸ್ಥೆ ಬಂದಾಗ ನಾವು ಈ ಬ್ಯಾಂಕ್ಗಳು ಇಲ್ಲಿಗೆ ಬರಬೇಡ ಅಲ್ಲಿಗೆ ಬರಬೇಡ ಮುಚ್ಚಿ ಪನಿಷ್ಮೆಂಟ್ ಕೊಡೋದು ಸರಿ ಅಂತ ಅನ್ಸುತ್ತೆ. ಆ ವ್ಯವಸ್ಥೆ ಬರೋಕ್ಕಿಂತ ಮೊದಲೇ ಬ್ಯಾಂಕ್ಗಳು ಇಲ್ಲಿಗೆ ಬರಬೇಡ, ನೀನು ಅಲ್ಲಿ ನೋಡಿದ್ರೆ ಚೆಕ್ ಮಾಡಿದ್ರೆ ಟ್ಯಾಕ್ಸು ಇಲ್ಲಿ ಟ್ಯಾಕ್ಸು ಅಂತ ಮಾಡೋದು ತಪ್ಪು. ಯಾಕಂದ್ರೆ ಅಲ್ಲಿ ಸಿದ್ಧತೆ ಮಾಡ್ಕೊಂಡ ಮೇಲೆ ನಾವು ಏನಾದ್ರು ಒಂದು ಆ ಕಡೆ ಮಾಡ್ತಕ್ಕಂಥದ್ದು ಸರಿ ಅಂತ ಹೇಳ್ಬೋದು. ಇನ್ನೊಂದು ಜನರಲ್ ಕಾಮೆಂಟ್, ಕೃಷ್ಣ ಅವರು ಆರ್ಥಿಕತೆ ಬಗ್ಗೆ ಅವ್ರಿಗೆ ಚೆನ್ನಾಗಿ ಅನಲೈಸಿಸ್ ಮಾಡಕ್ ಗೊತ್ತಿರೋರಾಗಿ ಈಗ ನೋಡಿ, ಸರ್ಕಾರಗಳಿಗೆ ಒಂದು ಇದು ಹೇಳುವಾಗ ಇಲ್ಲಿ ಸಾಲದ ಅನೇಕ ಬಾರಿ ಇಲ್ಲಿ ಹೇಳ್ತಾರೆ, ಕರ್ನಾಟಕ ಸರ್ಕಾರ ಯಾವ ಸರ್ಕಾರವೋ ಸಾಲ ಮಾಡಿದ್ದಾರೆ. ನೀವು ಫಿಸ್ಕಲ್ ಡಿಸಿಪ್ಲಿನ್ ನೋಡಿದರೆ ಅದು ಸುಳ್ಳಾಗ್ತದೆ. ಒಂದು ನಿಮಿಷ ಈಗ ನೋಡಿ, 2% ಒಳಗಡೆ ಫಿಸ್ಕಲ್ ಡೆಫಿಸಿಟ್ ಅನ್ನ ಇಟ್ಟರೆ ಆಗ GDP ಸೈಜ್ ಏನಿತ್ತು, ಈಗ GDP ಸೈಜ್ ಏನಾಯ್ತು. ಒಂದು ನಿಮಿಷ, ನೀವು GDPಯ 25% ಒಳಗಡೆ ಸಾಲ ಮಾಡ್ತಕ್ಕಂಥದ್ದು ನೀತಿ ಆಯೋಗ ಗೈಡ್ಲೈನ್ಸ್ ಇದೆ. ಫಿಸ್ಕಲ್ ಡೆಫಿಸಿಟ್ ನಮ್ಮ ಬಜೆಟ್ ಮ್ಯಾನೇಜ್ಮೆಂಟ್ FRBM ಆಕ್ಟ್ ಇದೆ, ಆಕ್ಟ್ ಪ್ರಕಾರವೇ ಮಾಡಬೇಕು, ಸುಮ್ಮನೆ ಸಾಲ ಮಾಡಿ. ಆಮೇಲೆ ಫಿಸ್ಕಲ್ ಡೆಫಿಸಿಟ್ ವಿತ್ತೀಯ ಕೊರತೆ ಅಂತ ಏನಿದೆಯಾ ಅದು 2 ಒಳಗಡೆ ಇಟ್ಟುಕೊಂಡಿರ್ತಕ್ಕಂಥದ್ದು ಸಾಧನೆ. ನೀವು ಅದೇ ಈಗ ಉತ್ತರ ಪ್ರದೇಶದಲ್ಲಿ 5% ಇದೆ. 5% ವಿತ್ತೀಯ ಕೊರತೆ ಇದ್ದು ಈಗ ರೈತರ ಸಾಲ ಮಾಡಿ ಮನ್ನಾ ಆಗಿದೆಯಲ್ಲ, ಒಳ್ಳೆಯದು. ಆದ್ರೆ ಆ ಫಿಸ್ಕಲ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತಾರೆ ಅಂತಕ್ಕಂಥದ್ದನ್ನ ಇವತ್ತು RBI ಇರ್ಬೋದು, SBI ಇರ್ಬೋದು, ಎಲ್ಲರೂ ರೇಸ್ ಮಾಡ್ತಾರೆ. ಬಾಂಡ್ ಕೊಡ್ತೀವಿ, ಬಾಂಡ್ ಕೊಡೋದು ಹೊಸ ಪ್ರಾಜೆಕ್ಟ್ ಮಾಡೋದಕ್ಕೆ, ಸಾಲ ಮನ್ನಾ ಮಾಡಕ್ಕೆ ಬಾಂಡ್ ಕೊಡಲ್ಲ. ಹೀಗೆ ಫಿಸ್ಕಲ್ ತೊಂದರೆ ಆದ್ರೆ ಈಗ ಹೇಳ್ಬೋದು ಅಲ್ಲಿ ಏನು ಬಿಜೆಪಿ ಇತ್ತ, ಬೇರೆ ಸರ್ಕಾರ ಇದ್ದಿದ್ದು, ಆದ್ರೆ ಹಾಳಗೆಡಗಿದ್ದಾರೆ. ಅಲ್ಲಿ UPA ಎಕಾನಮಿ ಹಾಳಾಗಿದೆ. ಈಗ ಹೊಸದಾಗಿ ಬಂದ ಯೋಗಿ ಆದಿತ್ಯನಾಥ್ ಏನಾದ್ರು ಇಲ್ಲ ನಾನು ಇದನ್ನು ಮನ್ನಾನೂ ಮಾಡ್ತೀನಿ, ಎಕಾನಮಿನೂ ಇಂಪ್ರೂವ್ ಮಾಡ್ತೀನಿ ಅಂತ ಧೈರ್ಯದ ಸ್ಟೆಪ್ ತಗೊಂಡ್ರೆ ಲಾಡಬಲ್, ಒಳ್ಳೆ ಕೆಲಸ ಅದು. ಆದ್ರೆ ಅದು ಧೈರ್ಯವೇ ಬೇಕು. ಯಾಕಂದ್ರೆ ಅಲ್ಲಿ ಈಗ ಅಧ್ವಾನ ಆಗಿ ಹೋಗಿದೆ. ಆ ಸ್ಟೇಟ್ ಗಳನ್ನ ಕಂಪೇರ್ ಮಾಡಿದ್ರೆ ಕರ್ನಾಟಕದ ಫಿಸ್ಕಲ್ ಡೆಫಿಸಿಟ್ ವೆಲ್ ವಿದಿನ್ ದ ಲಿಮಿಟ್ ಅಂಡ್ ಮ್ಯಾನೇಜಬಲ್. ದಯವಿಟ್ಟು ಒಂದ್ ಸ್ವಲ್ಪ ಕೇಳಿಸ್ಕೊಳ್ಳಿ. ನೀವು ಹೇಳಿದ ಪಾಯಿಂಟ್ 100% ಸತ್ಯ. ಅವರು ಲಿಮಿಟ್ ಪ್ರಕಾರ FRBM ಆಕ್ಟ್ ಪ್ರಕಾರ ಅವ್ರು ಮೇಂಟೈನ್ ಮಾಡಿರೋದು ಲಿಮಿಟ್ ಅಲ್ಲೇ ಇದೆ. ಆದ್ರೆ ಒಂದು ಪ್ರಾಬ್ಲಮ್ ಏನಾಗಿದೆ, ಇದು ಸಿದ್ದರಾಮಯ್ಯ ಮಾಡಿದ್ದಂತ ನಾನು ಹೇಳ್ತಾ ಇಲ್ಲ, ಸರ್ಕಾರ ಮಾಡಿದ್ದು ಅಂತ ಹೇಳ್ತಾ ಇದ್ದೀನಿ. ಅಲ್ಲೇನಾಗಿದೆ, ಮುಂಚೆ ಅದು ನಮ್ಮ GSDP ಕ್ಯಾಲ್ಕುಲೇಷನ್ ಮಾಡಿದಾಗ ಕಾಸ್ಟ್ ಪ್ರೈಸ್ ಅಲ್ಲಿ ಮಾಡ್ತಾ ಇದ್ರು, ಕಾಸ್ಟ್ ಮಾಡ್ತಿದ್ರು. ಈಗೇನ್ ಮಾಡಿದ್ರು, ಅದನ್ನ ಮಾರ್ಕೆಟ್ಗೆ ರಿಲೇಟ್ ಮಾಡಿ GSDP 3.5 ಲಕ್ಷ ಅಥವಾ 4 ಲಕ್ಷ ಇದ್ದಿದ್ದನ್ನ ಏಕ್ದಮ್ 7.5 ಲಕ್ಷಕ್ಕೆ ತಗೊಂಡ್ಬಿಟ್ಟೋದ್ರು. ಅಂದ್ರೆ ವ್ಯಾಲ್ಯೂಯೇಷನ್ ಮೆಥಡಾಲಜಿ ಸಿದ್ದರಾಮಯ್ಯ ಚೇಂಜ್ ಮಾಡಿದ್ದಲ್ಲ,
ಮೆಥಡಾಲಜಿ ಚೇಂಜ್ Nations ಇದು. ಮೆಥಡಾಲಜಿ ಚೇಂಜ್ ಮಾಡಿದ್ರಿಂದ ಅದು ಜಾಸ್ತಿ ಆಗೋಯ್ತು. ಅದು ಜಾಸ್ತಿ ಆಗಿದ್ರೆ ಪರ್ಸೆಂಟೇಜ್ ನಿಮ್ಗೆ ಕಮ್ಮಿ ಅಂತ ಅನ್ಸುತ್ತೆ, ಆದ್ರೆ ಇನ್ ರಿಯಲ್ ಟರ್ಮ್ಸ್ ಅಲ್ಲಿ ನೋಡಿದಾಗ ನಿಮಗೆ 100ಕ್ಕೆ 20% ನೀವು ಸಾಲ ಮಾಡ್ತಾ ಜೀವನ ಮಾಡಿದ್ರೆ ಎಷ್ಟು ವರ್ಷ ಬದುಕ್ಬೋದು? ಆಮೇಲೆ ನಿಮ್ಗೆ ಬರೋ ಇನ್ಕಮ್, ಆಕ್ಚುಯಲ್ ರಿಯಲ್ ಇನ್ಕಮ್, ಸೆಂಟ್ರಲ್ ಗೌರ್ಮೆಂಟ್ ಗ್ರಾಂಟ್ಸು ಅದೆಲ್ಲ ಬಿಟ್ಬಿಡಿ, ರಿಯಲ್ ಇನ್ಕಮ್ ನಮ್ಮ 97,000 ಕೋಟಿನಲ್ಲಿ ನೀವು 12ರಿಂದ 15,000 ಕೋಟಿ ಬಡ್ಡಿ ಕಟ್ಟಿದ್ರೆ ಎಷ್ಟು ದಿನ ನೀವು ಸಸ್ಟೈನ್ ಮಾಡಕ್ಕಾಗತ್ತೆ? ಇದನ್ನೆಲ್ಲ ಯೋಚನೆ ಮಾಡಿ ಅಂತ ಅಷ್ಟೇ ಹೇಳೋದು. ನಾನು ಸರ್ಕಾರ ಬಿಜೆಪಿ ಕಾಂಗ್ರೆಸ್ ಅಂತಲ್ಲ, ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪೊಲಿಟಿಷಿಯನ್ಸ್ಗೆ ನಾವು ಹೇಳ್ಕೊಡ್ಬೇಕು. ಸುಮ್ಮನೆ ಆ ಆಕ್ಟ್ ಅಲ್ಲಿ ಇದೆ ಅಂತಲ್ಲ, ನಮಗೆ ತಗೊಳ್ಳೋ ಕೆಪಾಸಿಟಿ ಇದೆಯಾ, ಅದನ್ನು ಸಾಲ ತೀರ್ಸಕ್ಕಾಗತ್ತಾ, ಆಮೇಲೆ ಹೀಗೆ ಖರ್ಚು ಮಾಡ್ತಿದ್ರೆ ಮುಂದೆ ಏನಾಗ್ಬೋದು ಅಂತ ಆ ರೀತಿ ನೋಡಿದಾಗ ಈ ಹಣ ಜಾಸ್ತಿ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ. ದಟ್ ಈಸ್ ಒನ್. ಏನು ಅಂತಂದ್ರೆ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಬಜೆಟ್ ಅಲ್ಲಿ ಲೈಕ್ ಡಿಫಿಸಿಟ್ ಬಜೆಟ್ ನೇ ಮಂಡಿಸ್ತಾ ಇದೆ. ಅಂದ್ರೆ ಕೊರತೆ, ವಿತ್ತೀಯ ಕೊರತೆ, ಆದಾಯಕ್ಕಿಂತ ವ್ಯಯ ಜಾಸ್ತಿ ಅಂತ. ಆ ವ್ಯಯ ಅಂದ್ರೆ ಖರ್ಚು ಜಾಸ್ತಿ ಇದ್ರೆ ಏನ್ ಮಾಡ್ಬೇಕು? ಸಾಲ ಮಾಡ್ಬೇಕು. ಸಾಲನ ಏನಕ್ಕೆ ಮಾಡ್ಬೇಕು? ಸಾಲ ಮಾಡಿ ತುಪ್ಪ ತಿನ್ಬೇಕಾ ಅಥವಾ ಸಾಲ ಮಾಡಿ ಮನೆ ಕಟ್ಟಬೇಕಾ? ಎದ್ದು ಕಾಣುತ್ತೆ. ಬೋತ್ ಕೇಂದ್ರ ಸರ್ಕಾರಕ್ಕೂ ಕೇಳ್ತಾ ಇರೋದು, ರಾಜ್ಯ ಸರ್ಕಾರಕ್ಕೂ ಕೇಳ್ತಾ ಇರೋದು. ಸಾಲ ಮಾಡಿ ತುಪ್ಪ ತಿಂದ್ರೆ ಸಾಲ ತೀರ್ಸಕ್ಕಾಗಲ್ಲ. ಸಾಲ ಮಾಡಿ ಒಂದು ಬಿಸ್ನೆಸ್ ಮಾಡಿದ್ರೆ ಬಿಸ್ನೆಸ್ ಅಲ್ಲಿ ದುಡಿದು ವಾಪಸ್ ಕಟ್ಟಬಹುದು. ಏನಾಗ್ತದೆ, ಯಾವುದೇ ಬಜೆಟ್ ಗಳನ್ನ ನೋಡಿದ್ರು 1/3 ಪಾಲಿಸಿ ಅಂತ ಒಂದಿದೆ. ಮನೆಯಲ್ಲಿ ಒಬ್ಬ ಹೆಣ್ಮಗಳು ಅಥವಾ ಒಬ್ಬ ಜವಾಬ್ದಾರಿಯುತ ಗಂಡು ಮಗ ನಡೆಸ್ತಕ್ಕಂಥ ಮನೆ ಏನ್ ಮಾಡ್ತಾರೆ, 1/3 ಅನ್ನ ಅಂದ್ರೆ ಈಗ 30,000 ರೂಪಾಯಿ ಸಂಬಳ ಬಂತು ಅಂದ್ರೆ 10,000 ರೂಪಾಯಿನ ಜೀವನ ನಡೆಸಕ್ಕೆ ಅಂತ ಇಟ್ಕೊಂತಾರೆ. 10,000 ರೂಪಾಯಿನಲ್ಲಿ ಇದ್ದದ್ರಲ್ಲೇ ಒಂದ್ ಸ್ವಲ್ಪ ಚೆನ್ನಾಗಿ ಬದುಕೋಣ ಅಂತ, ಒಂದ್ ಸ್ವಲ್ಪ ಮನರಂಜನೆ ಅಥವಾ ಖುಷಿಯಾಗಿ ಬದುಕೋಣ ಅಂತ. ಇನ್ನೊಂದು 10,000 1/3 ಭಾಗನ ಅವರು ಮುಂದಕ್ಕೆ ಫ್ಯೂಚರ್ಗೆ ಅಂತ ಇನ್ವೆಸ್ಟ್ ಮಾಡ್ತಾರೆ. ಅದೇ ನಮ್ಮ ಇಂಡಿಯಾದಲ್ಲಿ ನೀವು ನೋಡಿ 30% ಇನ್ವೆಸ್ಟ್ಮೆಂಟ್ ಇದೆಯಲ್ಲ ನಮ್ಮ ದೇಶದಲ್ಲಿ. ಸಿಂಪಲ್ ಥಿಯರಿ ಆಫ್ ಅ ಹೌಸ್ ಹೋಲ್ಡ್ ವುಮನ್. ಪ್ರತಿಯೊಬ್ಬ ಮನೆಯಲ್ಲಿ ಇರ್ತಕ್ಕಂಥ ಗೃಹಿಣಿ ಅಥವಾ ಡಿಸಿಪ್ಲಿನ್ ಆಗಿರ್ತಕ್ಕಂಥ ಮನೆಯ ಗೃಹಸ್ಥ ಮಾಡ್ತಕ್ಕಂತಹ ಇನ್ವೆಸ್ಟ್ಮೆಂಟ್ ಅಥವಾ ಉಳಿತಾಯ, ಆ 30% ನಾಳೆಗೆ ಅಂತಾರಲ್ಲ, ಆ ಯೋಚನೆ ಯಾಕೆ ಸರ್ಕಾರಗಳಿಗಿಲ್ಲ? ನಮ್ಮ ಬಜೆಟ್ ಅಲ್ಲಿ 30% ನ ಇನ್ಫ್ರಾಸ್ಟ್ರಕ್ಚರ್ಗೆ ಅಂತ ಯಾಕೆ ಎತ್ತಿಡಲ್ಲ? ಸಾಲ ಮಾಡ್ಬಿಟ್ಟು ಖರ್ಚು ಮಾಡ್ಬಿಡ್ತೀನಿ, ಸಾಲ ಮಾಡಿ ಸ್ಕೀಮ್ ಮಾಡ್ಬಿಡ್ತೀನಿ, ಸಾಲ ಮಾಡಿ ಸ್ಕೀಮ್ ಮಾಡಿ ಹೋಗ್ಬಿಡುತ್ತೆ ಅದು. ಅದ್ರ ಬದಲು ಇನ್ಫ್ರಾಸ್ಟ್ರಕ್ಚರ್ ಮಾಡಿ. ಸಿಟಿ ಈಗ ತಟ್ ಅಂತ ಬೆಂಗಳೂರು ಬೆಳೆದ್ಬಿಡ್ತು. ಅದು ಏನಕ್ಕೆ ಬೆಳೀತು, ಏನಕ್ಕೆ, ಅದೆಲ್ಲ ಡಿಫರೆಂಟ್ ಸ್ಟೋರಿ. ಬೆಂಗಳೂರಿಗರಿಂದ ಸರ್ಕಾರಗಳು ಮಾಡಿದವೋ ಇಲ್ವೋ ದೇವರನಾಗ ಗೊತ್ತಿಲ್ಲ. ಬೆಂಗಳೂರಲ್ಲಿ ಏನೋ ಇಲ್ಲಿ ಒಂದು ಈಕೋ ಸಿಸ್ಟಮ್ ಕ್ರಿಯೇಟ್ ಆಯ್ತು, ಇನ್ನೊಂದು ಸಿಟಿ ಕ್ರಿಯೇಟ್ ಮಾಡ್ತೀನಿ. ಒಂದು ಸರ್ಕಾರ ಬಿಟ್ಬಿಟ್ಟು ಡಿಸ್ಟ್ರಿಕ್ಟ್ಗಳಲ್ಲೆಲ್ಲ ನಾವು ಎಕನಾಮಿಕ್ ಝೋನ್ ಮಾಡ್ತೀವಿ, ಡಿಸ್ಟ್ರಿಕ್ಟ್ಗಳಲ್ಲೆಲ್ಲ ಇಂಡಸ್ಟ್ರಿ ಸಾಧ್ಯ ಇಲ್ಲ. ಪ್ರತಿ ಡಿಸ್ಟ್ರಿಕ್ಟ್ ನಲ್ಲೂ ಬೇಕು ಅಂತಾರೆ. 1-2 ಸಿಟಿ ಇಟ್ಕೊಳ್ಳಿ. ಮಂಗಳೂರು ಬೆಳೀತಾ ಇದೆ, ಬೆಳೆಸಿ. ಉತ್ತರ ಕರ್ನಾಟಕದಲ್ಲಿ ಒಂದು ಸಿಟಿ ಬೆಳೆಸಿ. ಒಂದೊಂದೇ ಸಿಟಿ ಇಟ್ಕೊಳ್ಳಿ. 5 ವರ್ಷಕ್ಕೆ ಒಂದು ಪ್ಲಾನ್ ಮಾಡಿ, 5 ವರ್ಷಕ್ಕೆ ಒಂದು ಸಿಟಿ ಬೆಳೆಸಿ. ಒಂದು ಸಿಟಿ ಬೆಳೆಸ್ಬಿಟ್ರೆ ಪ್ಯಾರಲಲ್ ಆಗಿ ಅದ್ರ ಅಕ್ಕಪಕ್ಕ 3-4 ಡಿಸ್ಟ್ರಿಕ್ಟ್ ಬೆಳ್ಕೊಂತವ. ಎಲ್ಲಾ ಡಿಸ್ಟ್ರಿಕ್ಟ್ಗಳಲ್ಲೂ ಇಂಡಸ್ಟ್ರಿ, ಎಲ್ಲಾ ಡಿಸ್ಟ್ರಿಕ್ಟ್ಗಳಲ್ಲೂ ಎಕಾನಮಿಕ್ ಚೇಂಜ್. ಯಾವ್ದಕ್ಕೂ ಸಿಗಲ್ಲ, ಕೊನೆಗೆ ಯಾವ್ದಕ್ಕೂ ಸಿಗಲ್ಲ. ರೋಡ್ ಅರ್ಧ ಟಾರ್ ಹಾಕ್ಬಿಟ್ಟು ಹೊಟ್ಟಾಯ್ತಾರೆ, ಕಲ್ಲು ಹಾಕ್ಬಿಟ್ಟು ಹೊಟ್ಟಾಯ್ತಾರೆ. ಮಾಡ್ಬೇಕು ಏನಾದ್ರೂ ಒಂದು ಲೈಕ್ ಇನ್ನೋವೇಟಿವ್ ಥಿಂಗ್. ಒಂದು ಡೆಫಿನೆಟ್ಲಿ ಎಕನಾಮಿಕ್ ನಮ್ಮ ಜಿಯೋಗ್ರಫಿನ ಈ ತರ ಡಿವೈಡ್ ಮಾಡ್ಕೊಂಡು ನೋಡಿ. ಯಾವುದೇ ದೇಶಗಳಲ್ಲೂ ಅಲ್ಲಿ ಏನಾಗುತ್ತೆ, ಸ್ಟೇಟ್ ಅಮೆರಿಕ ಅಂತ ದೊಡ್ಡ ದೊಡ್ಡ ದೇಶಗಳಲ್ಲಿ ಪ್ರತಿಯೊಂದು ರಾಜ್ಯಗಳು ಅಥವಾ ಪ್ರತಿಯೊಂದು ಸ್ಟೇಟ್ಸ್ ಅಂತೀವಲ್ಲ, ಅಲ್ಲಿ ಒಂದೊಂದು ಒಳ್ಳೆ ಸಿಟಿಗಳು ಕ್ರಿಯೇಟ್ ಆಗಿದೆ. ನಮ್ಮಲ್ಲಿ ಫಾರ್ಚುನೇಟ್ಲಿ ಆ ತರ ಬೆಳೀತಕ್ಕಂತಹ ಒಂದು ಸಿಟಿ ಭಾರತ ದೇಶದಲ್ಲಿ ಬೆಂಗಳೂರಾಗಿದೆ. ಒಂದು ನಿತಿನ್ಗೆ ಇದು ಹೇಳಬೇಕು ಅಂತ ಅನ್ಸುತ್ತೇನೆ. ನಮ್ಮಲ್ಲಿ ಇವತ್ತು ದೊಡ್ಡ ಸಮಸ್ಯೆ ಏನು ಅಂದ್ರೆ, ಸ್ಥಳೀಯವಾಗಿ ಆರ್ಥಿಕತೆಯ ಅಜಗಜಾಂತರ ವ್ಯತ್ಯಾಸಗಳಿರ್ತಕ್ಕಂಥದ್ದು. ನೀವು ಬೆಂಗಳೂರು ಪರ್ ಕ್ಯಾಪಿಟಾ ತಗೊಂಡ್ರೆ 2,70,000 ರೂಪಾಯಿ, ಕಲಬುರಗಿ ತಗೊಂಡ್ರೆ 60,000 ಅಷ್ಟೇ. 60,000 ಅಷ್ಟೇ. ಹೌದು. ಹಾಗಾಗಿ ನೀವು ಈ ಸೆಂಟ್ರಲೈಸ್ಡ್ ಪ್ಲಾನಿಂಗ್ ಇವೆಲ್ಲ ಇದೆಯಲ್ಲ, ಸಿಟಿ ಮಾಡ್ಬೋದು ನೋಡಿ. ಅಲ್ಲ ಈಗ ಹಾಗಾಗಿ GST ಒಳ್ಳೇದು ಅಂತ ಯಾಕೆ ಹೇಳ್ತಂದ್ರೆ, ಪ್ರೊಡಕ್ಷನ್ ಇಂದ ಡೆಸ್ಟಿನೇಷನ್ಗೆ ಶಿಫ್ಟ್ ಆಯ್ತು. ಅಲ್ಲ GST ದಲ್ಲ ನಾನು ಹೇಳ್ತಾ ಇರೋದು. ಬಟ್ ಕೆಲವು ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಟ್ಸ್ಗೆ ತೊಂದರೆ ಅಲ್ಲ, ಎಕಾನಮಿನಲ್ಲಿ ಇಟ್ ಇಸ್ ನಾಟ್ ಓನ್ಲಿ ಕನ್ಸಂಪ್ಷನ್. ವಾಟ್ ಐ ಮೀನ್ ಟು ಸೇ, ಡಿಸ್ಪ್ಯಾರಿಟಿ. ಆಮೇಲೆ ಡಿವೈಡ್, ವೆದರ್ ಇಟ್ ಈಸ್ ಎ ಎಕಾನಮಿಕ್ ಡಿವೈಡ್ ಆರ್ ಡಿಜಿಟಲ್. ಅಲ್ಲ ಅದು ನೀವು ಹೇಳ್ತಾ ಇರೋದು ಮೇಜರ್ ಟ್ಯಾಕ್ಸ್. ಅಲ್ಲ, ಕಲಬುರ್ಗಿನಲ್ಲಿ ಕನ್ಸ್ಯೂಮ್ ಮಾಡಿದ್ರು ಬೆಂಗಳೂರಲ್ಲೇ ಬರೋದು ದುಡ್ಡು ಅದು. ಆಮೇಲೆ ಇಲ್ಲಿ ಅಲೋಕೇಶನ್ ಮಾಡುತ್ತಲ್ಲ ಸ್ಟೇಟ್ ಗವರ್ನಮೆಂಟ್, ಯಾರಿಗೆ ಮಾಡುತ್ತೋ ಅದು ಡಿಫರೆಂಟ್. ತಗೊಂಡೋಗ್ಬಿಟ್ಟು ಚಾಮರಾಜನಗರಕ್ಕೆ ಮಾಡಬಹುದು, ಇಲ್ಲ ಮಂಗಳೂರು ಮಾಡಬಹುದು. ಶಿವರಾಮ್ ಕಾರಂತ ಹೇಳ್ತಾ ಇದ್ದ, ಅಲ್ಲ ಇನ್ನೊಂದು ಸಿಟಿನ ಸೌದೆ ಹೊಡೆದು ಕೈ ದಪ್ಪ ಆಗಿದೆ, ಕಾಲ್ ಸಣ್ಣ ಆಗಿದಾವೆ ಅಂತ. ಅಷ್ಟೇ. ಹಂಗಲ್ಲ ಅದಕ್ಕೆ ನಾನು ಹೇಳ್ತೀನಿ ಗೊತ್ತಾ. ಅಲ್ಲ ರಘುವರ, ನಾನೇನು ಹೇಳ್ತಾ ಇದ್ದೀನಿ ಗೊತ್ತಾ, ಕಾಲ್ಗೂ ಎಕ್ಸಸೈಸ್ ಕೊಡಿ ಅಂತ ನಾನು ಹೇಳ್ತಾ ಇರೋದು. ಈಗ ಏನಾಗಿದೆ, ಶಿವರಾಮ್ ಕಾರಂತರು ಹೇಳಿದ್ರಲ್ಲ, ಒಂದ್ ಕೈ ಮಾತ್ರ ದಪ್ಪ ಆಗ್ಬಿಟ್ಟಿದೆ, ಅದು ಬಲಗೈ. ಈಗ ಎಡಗೈನು ದಪ್ಪ ಮಾಡಿ, ಕಾಲ್ನು ದಪ್ಪ ಮಾಡ್ಕೊಳ್ಳಿ ಅಂತ. ಏನು ಅಲ್ಲ ಈಗ ಏನ್ ಬೇಕಾಗಿದೆ ಅಂತಂದ್ರೆ, ಬಲಗಡೆನೇ ಇದೀನಿ. ಅಲ್ಲ ಏನ್ ಬೇಕಾಗಿದೆ ಅಂತಂದ್ರೆ, ಬೆಂಗಳೂರು ಅದಾಗಿದ್ದದೇ ಆಯ್ತಲ್ಲ.
ಬೆಂಗಳೂರು ಸೃಷ್ಟಿ ಆಯ್ತಲ್ಲ ಈ ತರದೊಂದು, ಈಗ ಮೊನ್ನೆ ಪೇಪರ್ಗಳಲ್ಲಿ ನೋಡಿದ್ವಿ 80,000 ವೆಹಿಕಲ್, ಇನ್ನೊಂದ 10 ವರ್ಷಕ್ಕೆ 1.5 ಕೋಟಿ ವೆಹಿಕಲ್ಗಳು, 80 ಲಕ್ಷ ವೆಹಿಕಲ್ ಇಂದ 1.5 ಕೋಟಿ ವೆಹಿಕಲ್ಗಳಾಗ್ತವೆ ಅಂತ. ಇದೇ ಸಂದರ್ಭದಲ್ಲಿ ಇನ್ನೊಂದು ಸಿಟಿ ಬೆಳೆಸ್ಲೇಬೇಕೀಗ, ಇನ್ನೊಂದು ಎಕನಾಮಿಕ್ ಝೋನ್ ಬೆಂಗಳೂರು ತರ ಇನ್ನೊಂದು ಸಿಟಿ ಆಗ್ಲೇಬೇಕು, ಇವತ್ತಲ್ಲ ಇನ್ 20 ವರ್ಷಕ್ಕಾಗ್ಲಿ. ಒಂದು ಕಡೆ ಕಾನ್ಸಂಟ್ರೇಷನ್ ಆಗ್ತಾ ಇದೆಯಲ್ಲ, ಡೆಫಿನೆಟ್ಲಿ ಎಲ್ಲಾ ಕಡೆಗೆ ಹೋಗ್ಬಿಡಿ, ಹುಬ್ಳಿಗೆ ಹೋಗ್ಬಿಡಿ, ಮಂಗಳೂರಿಗೆ ಹೋಗ್ಬಿಡಿ, ಬೆಳಗಾವಿ ಹೋಗ್ಬಿಡಿ ಅನ್ನೋದ್ರ ಬದಲು ಒಂದು ಸಿಟಿನ ಬೆಳೆಸ್ಬೇಕೀಗ. ಒಂದು ಸಿಟಿನ ಇನ್ನು ಗವರ್ನಮೆಂಟ್ ಶತಾಯುಗತಾಯಿ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀನಿ ನಾ ಮಾಡ್ತೀನಿ ಅಂತಂದ್ರೆ ಆ ಜಾಗ ಮಾಡಿದ್ರೆ ಗವರ್ಮೆಂಟ್ ಮಾಡಬೇಕು. ಗವರ್ನಮೆಂಟ್ ನಾನು ಒಂದು ಹೇಳ್ತಾ ಇದ್ದೆ, ಒಂದೇ ಒಂದು ಹಾಗೇನಂದ್ರೆ ಇನ್ನೊಬ್ರು ಕಲಬುರ್ಗಿ ಕಲಬುರ್ಗಿ ರಾಜಕಾರಣಿಗಳು ಏನ್ ಹೇಳ್ತಾರೆ, ನಮ್ದು ಆಗ್ಬೇಕು ಅಂತಾರೆ, ರಾಯಚೂರು ನಮಗೂ ಬೇಕು ಅಂತಾರೆ, ಹುಬ್ಳಿ ನಮಗೂ ಬೇಕು, ದುರ್ಗ ನಮಗೂ ಬೇಕು. ಅಲ್ಲ, ಸರ್ಕಾರ ಡಿಸೈಡ್ ಮಾಡಬೇಕು ಒಂದು ಸಿಟಿ. ಎಸ್, ವಿ ಹ್ಯಾವ್ ಡಿಸೈಡೆಡ್. ಇದು ಎಲ್ಲ ಜನ ಇಷ್ಟಪಡ್ತಕ್ಕಂತ ಎನ್ವೈರನ್ಮೆಂಟ್ ಇದೆ, ಇಲ್ಲಿ ಫೆಸಿಲಿಟಿಗಳಿದೆ, ನೀರಿಗೆ ತೊಂದರೆ ಇಲ್ಲ. ನಾಳೆ ಕೊನೆಗೆ ಅಲ್ಲಿಗೆ ಬರೋದು, ಕೊನೆ ಕುಡಿಯಕ್ ನೀರ್ ಕೊಡಿ ಅಂತ ದೊಡ್ಡ ಸಿಟಿ ಮಾಡ್ಬಿಡ್ತಾರೆ, ಬೇಸಿಕ್ ಕರೆಂಟ್ ಹೆಂಗೋ ಹೇಳ್ಕೊಂಡು ಕೊಡ್ಬೋದು. ಆ ತರದಕ್ಕೆಲ್ಲ ಆಗುತ್ತೆ ಅಂತ ಇನ್ನೊಂದು ಸಿಟಿನ ಸೃಷ್ಟಿ ಮಾಡಿ, ನಾಳೆ ದಿನ ನಾನ್ ಪೊಲಿಟಿಕಲ್ ಗಲಾಟೆನೂ ಆಗಬಾರ್ದು. ಇಲ್ಲಿ ರಿಯಲ್ ಎಸ್ಟೇಟ್ ಡೆವಲಪ್ ಆಗ್ತಾ ಇದೆ ಅಂದ್ಬಿಟ್ಟು ಕೇಸ್ಗಳು ಹಾಕಬಾರ್ದು. ಈ ತರದ್ ಒಂದು ಮಾಡಿದ್ರೆ ಡೆಫಿನೆಟ್ಲಿ ಪ್ರತಿಯೊಂದು ರಾಜ್ಯಗಳಲ್ಲೂ, ನಮ್ಮ ರಾಜ್ಯಕ್ಕಂತೂ ಬೇಕಾಗಿದೆ, ಬೆಂಗಳೂರು ಅಂತೂ ಓವರ್ ಕ್ರೌಡ್ ಆಗ್ಬಿಟ್ಟಿದೆ. ಈ ತರದ್ ನೋಡಿ, ಕೆಲವು ವಿಷಯಗಳು ಹೇಳ್ಬೇಕು, ಕೆಲವು ಪಾಸಿಟಿವ್ ವಿಷಯಗಳು ನೋಡಿ. ರಘು ಅವರು ಫುಡ್ ಅಲ್ಲಿ ಎಕ್ಸ್ಪರ್ಟ್, ಅವರ ಅನುಭವನ ಗವರ್ಮೆಂಟ್ ಅವ್ರು ಉಪಯೋಗಿಸೋದೇ ಇಲ್ಲ. ಯಾವ ಗವರ್ಮೆಂಟ್ ಕರೆದು ಅವ್ರದ್ದು ಉಪಯೋಗಿಸೋದು? ಈಗ ನೋಡಿ, ನೀತಿ ಆಯೋಗಲ್ಲಿ ಪ್ರೈವೇಟ್ ಪೀಪಲ್ ಆಲ್ಸೋ ಕ್ಯಾನ್ ಪಾರ್ಟಿಸಿಪೇಟ್. ಅವ್ರು ಹೇಳ್ಬೋದು ನಾಳೆ ಕೂತ್ಕೊಂಡು ಈ ತರ ಮಾಡಿ, ಈ ಸಿಸ್ಟಮ್ ಅಲ್ಲಿ ಫುಡ್ ಸೆಕ್ಷನ್ ಅಲ್ಲಿ ಈ ತರ ಮಾಡಿ ಅಂತ. ಈ ತರ ಹೊಸ ಹೊಸ ಥಿಂಕಿಂಗು ಗವರ್ನೆನ್ಸ್ ಅಲ್ಲಿ ತುಂಬಾ ಹೊಸತನ ಬರ್ತಾ ಇದೆ. ಅದನ್ನ ಜನ ಅರ್ಥ ಮಾಡ್ಕೋಬೇಕು. ಅದನ್ನೆಲ್ಲ ಉಪಯೋಗಿಸ್ಕೊಂಡ್ರೆ ಈ ನೋಟಿನ ಕೊರತೆ ಇದೆ, ಖಂಡಿತ ಒಪ್ಕೊಳ್ಳೋಣ, ಅದು ಸರಿ ಹೋಗುತ್ತೆ ಇನ್ನು ಬರೋ ದಿವಸಗಳಲ್ಲಿ. ಆಮೇಲೆ ಇನ್ನು ಬರ್ತಾ ಬರ್ತಾ ಹೊಸ ATM ಇದು ಆಧಾರ್ ಬೇಸ್ಡ್ ಪೇಮೆಂಟ್ ಎಲ್ಲ ಬಂದ ಮೇಲೆ ಜನ ನಿಮ್ಗೆ ಈ ಪ್ರೋಗ್ರಾಮ್ ಮಾಡಕ್ಕೆ ಬಿಡಲ್ಲ, ಹಾಗಾಗಿ ನಮ್ಗೆ ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಹಂಗಾದ್ರೆ ಸಾಕು. ಈಗ ನೀವು ಹೇಳ್ತೀನಿ, ಈಗ ಒಂದು ತಮಾಷೆಗೆ ಹೇಳ್ತಾರೆ ಕೆಲವರು, ಬ್ರೆಜಿಲ್ ಇಸ್ ದ ನೇಷನ್ ಆಫ್ ದ ಫ್ಯೂಚರ್ ಅಂಡ್ ವಿಲ್ ಆಲ್ವೇಸ್ ಬಿ ಅಂತ. ಹಂಗಾದ್ರೆ ಕಷ್ಟ. ಗ್ರೌಂಡ್ ರಿಯಾಲಿಟಿನೇ ನೋಡಿ, ದಯವಿಟ್ಟು ನೋಡಿ. ನಾನು ಹೇಳೋದು ಗ್ರೌಂಡ್ ರಿಯಾಲಿಟಿ ನೋಡಿ, ಚೇಂಜ್ ಆಗ್ತಾ ಇದೆ. ಜನತೆನೇ ಅದನ್ನು ಒಪ್ಕೊಂಡಿದ್ದಾರೆ. ಅವ್ರ ರಾಜಕೀಯದಲ್ಲಿ ತುಂಬಾ ಸೀನಿಯರ್, ಏನಿಲ್ಲ ಚಾತುರ್ಯತೆ ಇಲ್ಲ ಮಾತಾಡೋದಕ್ಕೆ. ಬಹಳ ಚೆನ್ನಾಗಿ ಮಾತಾಡ್ತಿದ್ರೆ ಬಿಡಿ ಸರ್. ಹೇಳಿದಾರಲ್ಲ ನೀವು, ಇನ್ನ ಕಾದ್ ನೋಡಿ, ಹಾಗಾಗತ್ತೆ, ಈ ಜನ ಸಮಸ್ಯೆನೇ ಇರಲ್ಲ, ಒಬ್ಬರು ಸಮಸ್ಯೆ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಬರುತ್ತೆ ಅಂತ ಹೇಳಿದ್ರೆ, ಆ ರೀತಿ ಆದ್ರೆ ನಿಜವಾಗೂ ಒಳ್ಳೇದು. ಆದ್ರೆ ನಾನು ಒಂದು ಉದಾಹರಣೆ, ಇಂಡಿಯಾ ಶೈನಿಂಗ್ ಅಂತ ಹೇಳ್ತಾ ಇದ್ರು ಮುಂಚೆ ಬಿಜೆಪಿ. ಅದ್ ಏನ್ ಅರ್ಥ, ಅದು ಏನ್ ಆಯ್ತು ಅನ್ನೋದು ನಮಗೆ ಗೊತ್ತಿಲ್ಲ. ನೆಕ್ಸ್ಟ್ ಮೇಕ್ ಇನ್ ಇಂಡಿಯಾ ಅಂತ ಹೇಳಿದ್ರು, ಈಗ ನ್ಯೂ ಇಂಡಿಯಾಗೆ ಹೋಗಿದ್ದಾರೆ. ಈ ರೀತಿ ಬದಲಾವಣೆ ಯಾಕೆ? ನ್ಯೂ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಯಾಕೆ ಬದಲಾವಣೆ? ಮೇಕ್ ಇನ್ ಇಂಡಿಯಾಗೂ ನ್ಯೂ ಇಂಡಿಯಾಗೂ ಏನು ವ್ಯತ್ಯಾಸ ಹೇಳಿ ನೀವು? ಅವ್ರು ಏನ್ ಹೇಳಿದ್ರು ಅಂತಾನೆ ಅರ್ಥ ಮಾಡ್ಕೊಳ್ಳಿಲ್ಲ ನೀವು. ಅವ್ರು ಭಾಷಣ ಮಾಡೋದ್ರಲ್ಲಿರೋ ಒಂದು ವರ್ಣ ತಗೊಂಡು ನೀವು ಅದೇ ಇಟ್ಕೊಂಡು ಎಳಿತಾ ಇದ್ದೀರಾ. ಮೇಕ್ ಇನ್ ಇಂಡಿಯಾ, ಈಗ ನೋಡಿ ಹೇಳ್ತೀನಿ, ಮೇಕ್ ಇನ್ ಇಂಡಿಯಾ ಅನೌನ್ಸ್ ಮಾಡಿದ್ದಾರೆ, ಈಗ್ಲೂ ಇದೆ, ಮುಂದೆನೂ ಇರುತ್ತೆ. ಮೇಕ್ ಇನ್ ಇಂಡಿಯಾ ಇದ್ರೇನೆ ಈ ದೇಶ ಉದ್ಧಾರ ಆಗೋದು, ಇಲ್ದಿದ್ರೆ ನೀವು ಜನಗಳಿಗೆ ಕೆಲಸ ಕೊಡ್ಲಿಕ್ಕೆ ಆಗೋದಿಲ್ಲ. ಕೆಲಸ ಕೊಡದೆ ಯುವಕರು ಇರಕ್ ಆಗೋದಿಲ್ಲ. ಮೇಕ್ ಇನ್ ಇಂಡಿಯಾ ಇರುತ್ತೆ, ಮುಂದೇನು ಇರುತ್ತೆ. ಮುಂದೆ ಬಂದ್ ಸರ್ಕಾರ ಮೋದಿ ಅವ್ರು ಇರ್ತಾರೋ ಬೇರೆಯವ್ರು ಇರ್ತಾರೋ, ಅವರೂ ಮಾಡ್ಬೇಕು ಮೇಕ್ ಇನ್ ಇಂಡಿಯಾ. ಅದು ನೀವು ಮ್ಯಾನುಫ್ಯಾಕ್ಚರಿಂಗ್ ಹೇಗೆ ಇಂಪ್ರೂವ್ ಮಾಡಿದ್ರು ಚೈನಾದಲ್ಲಿ, ಹಾಗೆ ಇಂಡಿಯಾದಲ್ಲಿ ಮಾಡದಿದ್ರೆ ನಾವು ಬದುಕಕ್ ಸಾಧ್ಯ ಇಲ್ಲ. ನೀವು ತಿಳ್ಕೊಂಡ್ಬಿಡಿ, 35 ವರ್ಷದ ಕೆಳಗಿನ ಯುವಕರು ಏನ್ ಮಾಡ್ತಾರೆ? ಅಗ್ರಿಕಲ್ಚರ್ ಹೋಗಕ್ ಆಗ್ತಿಲ್ಲ ಅವ್ರಿಗೆ. ನೀವು ಇರಿಗೇಷನ್ ಪ್ರಾಜೆಕ್ಟ್ಸ್ ಜಾಸ್ತಿ ಮಾಡಿಲ್ಲ. ಈ ಸ್ಥಿತಿನಲ್ಲಿ ಅವರು ಮ್ಯಾನುಫ್ಯಾಕ್ಚರಿಂಗ್ ಗೆ ಬರಬೇಕು. ಅರ್ಬನೈಸೇಷನ್ ಜಾಸ್ತಿ ಆಗೇ ಆಗುತ್ತೆ. ನಾವ್ ಹೇಳ್ದಿದ್ರು ಆಗುತ್ತೆ, ನಮ್ಮ ಮಕ್ಕಳೇ ಕೇಳಲ್ಲ ಮಾತು, ನಾನೇ ಹೋಗ್ತೀನಿ ಬೆಂಗಳೂರಿಗೆ ಅಂತ ಹೇಳ್ತಾರೆ. ಆಗಿರೋ ಸ್ಥಿತಿನಲ್ಲಿ ಹಾಗೆ ಆಗುತ್ತೆ. ಮೇಕ್ ಇನ್ ಇಂಡಿಯಾ ಆಗ್ಲೇಬೇಕು. ಅಂಡ್ ಪ್ರೆಷರ್ ಮೇಕ್ಸ್ ಗವರ್ಮೆಂಟ್ಸ್ ಟು ವರ್ಕ್ ಆಲ್ಸೋ. ಸೊ ಅದು ನ್ಯೂ ಇಂಡಿಯಾ ಅಂದ್ರೆ ಅವ್ರ ಥಿಂಕಿಂಗ್ ಹೇಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನ ಯುವಕರಿಗೆ ಒಂದು ನೋಡಿ ಹೇಳೋ ರೀತಿ, ಅದು ಆ ಯುವಕರಿಗೆ ಅದನ್ನ ತಲುಪಿಸಿದ್ರೆ ಆ ಸ್ಪಿರಿಟ್ ಇಟ್ಕೊಂಡು ಕೆಲಸ ಮಾಡ್ತಾರೆ ಅಂತ ಅಷ್ಟೇ. ಅದನ್ನ ಕ್ರಿಟಿಸೈಸ್ ಮಾಡೋದ್ ಬೇಕಿಲ್ಲ. ಬೇರೆ ಅವ್ರು ತಪ್ಪು ಮಾಡಿದ್ರೆ ಕ್ರಿಟಿಸೈಸ್ ಮಾಡಿ, ಅವ್ರು ಏನ್ ತಪ್ಪು ಮಾಡಿದ್ರು ಕ್ರಿಟಿಸೈಸ್ ಮಾಡಿ, ಇವ್ರು ಹೇಳ್ತಿರೋದು ಜನಕ್ಕೆ ಅರ್ಥ ಆಗ್ತಾ ಇಲ್ಲ ಅಂತ. ಈಗ ಈ ಭಾರಿ ಬುದ್ಧಿವಂತರು ನೋಟಿನ ವಿಚಾರದಲ್ಲಿ ಬರೋದು ಅಲ್ಲ. ಓಕೆ, ಬೆಂಗಳೂರು ಅಂತದಲ್ಲಿ ಎಲ್ಲ ಎಜುಕೇಟೆಡ್ ಇರ್ತಾರೆ, ಓಕೆ. ಹಳ್ಳಿಗಳ ಜನಕ್ಕೆ ಸ್ವಲ್ಪ ಅರ್ಥ. ಈಗ ನೋಟಿನ ವಿಚಾರಕ್ಕೆ ಬಂದ್ರೆ, ಈ ವಿತ್ಡ್ರಾಗೆ ಸಂಬಂಧಪಟ್ಟಂತೆ ಸ್ವಲ್ಪ ಚೇಂಜಸ್ ಎಲ್ಲ ಆಯ್ತು. ಮತ್ತೆ ಹಣ ಜಮಾ ಮಾಡೋದು, ವಿನಿಮಯ ಮಾಡೋದು, ಹೀಗೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಅಂತ ಜನಕ್ಕೆ. ಸೊ ಇಲ್ಲಿವರೆಗೂ ಅವರು ಎಷ್ಟು ತಾಳ್ಮೆಯಿಂದ ಇದ್ರು ಅಂತಂದ್ರೆ, ಇಲ್ಲಿವರೆಗೂ ಒಂದು ಪ್ರೊಟೆಸ್ಟ್ ಅಂತಾಗ್ಲಿ ಅಥವಾ ನಮಗೆ ಮೋದಿ ಅವರು ಎಲ್ಲೂ ಕೂಡ ಒಂದು ಈಗಲೂ
ಮೋಸ್ಟ್ಲಿ ಪಬ್ಲಿಕ್ ಕಾಲ್ಸ್ ಕಲೆಕ್ಟ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಈಗ ಮೋದಿ ಅವ್ರು ಮಾಡಿರೋದು ಒಳ್ಳೇದೇ ಅಂತಾನೆ ಅಂತಾರೆ ಜನ. ನಾವು ಇನ್ನೂ ಕಾಯ್ತಾ ಇದೀವಿ ಏನೋ ಎಕ್ಸಾಂಪಲ್ ಕೊಟ್ರು, ಬೆಂಗಳೂರು 270 ಅಲ್ಲ 60,000 ಅಂತ. ನೀವು ಹಾಗೆ ತಗೊಂಡ್ರೆ ಮೆಜಾರಿಟಿ ಆಫ್ ದಿ ಪಾಪ್ಯುಲೇಷನ್ ಬಹಳ ಕಮ್ಮಿ ಹಣದಲ್ಲೇ ಬದುಕ್ತಾ ಇರೋದು, ಅವರಿಗೆ ಅಷ್ಟು ಪರಿಣಾಮ ಆಗೋದಿಲ್ಲ. ಈಗ ನೀವೇ ಹೇಳಿದ್ರಲ್ಲ, ಎಲ್ಲ ಸಾವುಕಾರು 5 ಸ್ಟಾರ್ ಹೋಟ್ಲಲ್ಲಿ ಅವ್ರು ಖರ್ಚು ಮಾಡ್ಕೊಂಡಿದ್ದಾರೆ ಅಂತ. ಹಾಗೆ ಈ ದುಡ್ಡೆಲ್ಲ ಡ್ರಾ ಮಾಡ್ತಿದ್ದವರು ಲೆಕ್ಕಕ್ಕೆ ತರದೇ ಡ್ರಾ ಮಾಡ್ತಿದ್ದವ್ರಿಗೆಲ್ಲ ಲೆಕ್ಕಕ್ಕೆ ತಂದಿದ್ದಾರೆ. ಈಗ ಇನ್ಮೇಲೆ ಇನ್ನೂ ರಿಸ್ಟ್ರಿಕ್ಷನ್ ಆಗೋದ್ರಿಂದ ಇವಾಗ ನಿಮ್ಗೆ ಹೇಳಿದನಲ್ಲ 2 ಲಕ್ಷದ ಮೇಲೆ ಇನ್ಮೇಲಿಂದ ನೀವು ಪೇಮೆಂಟ್ ಮಾಡಿದ್ರೆ ಯಾರ 2 ಲಕ್ಷ ಇಸ್ಕೋತಾರ ಅವ್ರು 2 ಲಕ್ಷ ಟ್ಯಾಕ್ಸ್ ಕಟ್ಟಬೇಕು. ಇದಾಗ್ಲೇ ಬಂದಾಗಿದೆ. ಪರ್ ಡೇ ಅಂತಂದ್ರೆ ಪರ್ ಟ್ರಾನ್ಸಾಕ್ಷನ್ ಆಲ್ಸೋ, ಪರ್ ಡೇ ಆಲ್ಸೋ ಅಂಡ್ ಒನ್ ಇವೆಂಟ್ ಆಲ್ಸೋ. ಅಂದ್ರೆ 2 ಲಕ್ಷ. ಒಂದು ಕ್ಲಾರಿಫಿಕೇಶನ್ ಹೇಳಿ, ಪ್ರಾಬ್ಲಿ ಯು ನೋ ಬೆಟರ್. SBI ನಾನೇನ್ ತಿಳ್ಕೊಂಡು SBI ಅಕೌಂಟ್ ಅಲ್ಲಿ 2 ಲಕ್ಷ ವಿತ್ಡ್ರಾ ಮಾಡೋಂಗಿಲ್ಲ ಅಂತ. ಇಲ್ಲ, SBI ವಿತ್ಡ್ರಾ ಮಾಡ್ಲಿಕ್ಕೆ ಏನು ರಿಸ್ಟ್ರಿಕ್ಷನ್ ಇಲ್ಲ. ನೀವು ಸ್ಪೆಂಡ್ ಮಾಡಿದಾಗ ಈಗ ಕೊಡ್ತೀನಿ, 2 ಲಕ್ಷ ರೂಪಾಯಿದು ಒಂದು ಟ್ರಾನ್ಸಾಕ್ಷನ್ ಮಾಡ್ತೀರಾ, ಒಂದೇ ದಿನದಲ್ಲಿ ನೀವು 2 ಲಕ್ಷ ಕೊಟ್ರೆ ಅದು ಡಿಸಲ್ ಆಗುತ್ತೆ. 55,000 5 ಸತಿ ಎಂಟ್ರಿ ಮಾಡ್ಕೊಡ್ತೀವಿ, ಅದು ಡಿಸಲ್ ಆಗುತ್ತೆ ಪರ್ ಡೇ ನಲ್ಲಿ. ಆಮೇಲೆ ಇನ್ನೂ ಒಂದು ವ್ಯವಹಾರ, ಯಾವುದೋ ಒಂದು ಏನೋ ಒಂದು ಪರ್ಚೇಸ್ ಮಾಡ್ತೀರಾ 5 ಲಕ್ಷ, ಅದಕ್ಕೆ ಇವತ್ತು 150 ನಾಳೆ 150 ಆತರ ಕೊಟ್ಟರು ಅದು ಡೀಸೆಲ್ ಆಗುತ್ತೆ. ಬೇರೆ ಬೇರೆ ದಿನ ಕೊಟ್ಟರು ಡೀಸೆಲ್ ಆಗುತ್ತೆ. ಯಾವುದೇ ಇವೆಂಟ್ ಅಂದ್ರೆ ಯಾವುದೋ ಮದುವೆ ಅಥವಾ ಯಾವುದೋ ಫಂಕ್ಷನ್ ಅಲ್ಲಿ ನನಗೆ ಇಷ್ಟು ದುಡ್ಡು ಬಂತು ಅಂತ ತಗೊಂಡ್ರು ಅದು ಡೀಸೆಲ್ ಆಗುತ್ತೆ. ಹಾಗಾದ್ರೆ ನೀವು 2 ಲಕ್ಷದ ಮೇಲೆ ಟ್ರಾನ್ಸಾಕ್ಷನ್ ಮಾಡೋಗಿಲ್ಲ ಅಂತ ಅರ್ಥ ಆಗಿರ್ಬೇಕು ಜನಕ್ಕೆ. ಇನ್ಮೇಲಿಂದ ಈ ಲೆಕ್ಕ ಬರೀತಿದ್ರು ನೋಡಿ, ಬ್ಯಾಂಕ್ ಅಲ್ಲಿ ದುಡ್ಡು ಡ್ರಾ ಮಾಡೋದು, ಲೆಕ್ಕ ಬರೆಯೋದು, ಆ ಬ್ಲಾಕ್ ಮನಿ ತಗೊಂಡು ಅಸೆಟ್ಗಳು ತಗೊಳ್ಳೋದು, ರಿಯಲ್ ಎಸ್ಟೇಟ್ ಜಾಸ್ತಿ ಆಗ್ತಾ ಇರೋದು, ಸಾಹುಕಾರ ಆಗ್ತಿರೋದು, ಬಡವರು ಆಗ್ತಿರೋದು, ಅದೆಲ್ಲ ಕಮ್ಮಿ ಆಗುತ್ತೆ. ಇದರಿಂದ ತುಂಬಾ ಜನಸಾಮಾನ್ಯರಿಗೆ ಹೆಲ್ಪ್ ಆಗುತ್ತೆ. ದುಡ್ಡಿನ ನೆಸೆಸಿಟಿನೇ ಕಮ್ಮಿ ಆಗುತ್ತೆ. ಯಾರ್ಯಾರು 5-5 ಲಕ್ಷ 10 ಲಕ್ಷ ಡ್ರಾ ಮಾಡ್ತಿದ್ದವರು ಲೆಕ್ಕ ಕೊಡಕ್ಕಾಗದೆ ಅವರೇ ಡ್ರಾ ಮಾಡಲ್ಲ, ಅವಾಗ ನಿಮ್ಮ ATM ದುಡ್ಡು ಬರುತ್ತೆ. ಯೋಚನೆ ಮಾಡಬೇಕು. ಓಕೆ, ಈಗ ಚಾಮರಾಜಪೇಟೆಯಿಂದ ಸುಚಿತ್ರಾ ಮತ್ತೆ ಲೈವಿಗೆ ಬರ್ತಿದ್ದಾರೆ. ಅಲ್ಲಿ ಹೇಗಿದೆ ಈ ATM ಮತ್ತು ಬ್ಯಾಂಕ್ ನ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ. ಸುಚಿತ್ರಾ, ಚಾಮರಾಜಪೇಟೆಯಲ್ಲಿ ಇದೀರಿ, ಅಲ್ಲಿನ ATM ಗಳಲ್ಲಿ ಹಣ ಇದೆಯಾ? ಅಲ್ಲೇನಾದ್ರೂ ನೋ ಕ್ಯಾಶ್ ಅಂತ ಬೋರ್ಡ್ ಹಾಕಿದಾರ? ಏನು ಹೇಗಿದೆ ಅಂತ ಅಲ್ಲಿನ ಪರಿಸ್ಥಿತಿ ಸುಚಿತ್ರಾ? ರಜನಿ, ನಿಜವಾಗ್ಲೂ ಬೆಳಿಗ್ಗೆಯಿಂದ ನಾವು ನೋಡಿದಷ್ಟು ಒಂದು 20 ATMಗಳಲ್ಲಿ ಬಹುತೇಕ ಒಂದು 15 ATMಗಳು ಔಟ್ ಆಫ್ ಸರ್ವಿಸ್ ನೋ ಕ್ಯಾಶ್ ಅನ್ನೋ ಬೋರ್ಡ್ ಅನ್ನ ಹಾಕೊಂಡು ನಿಂತಿರುವಂತದ್ದು. ಸದ್ಯ ನಾನೀಗ ಚಾಮರಾಜಪೇಟೆಯಲ್ಲಿದ್ದೀನಿ. ಇಲ್ಲಿ ಕೂಡ ಅಷ್ಟೇನೆ ಒಂದು 5 ಚಾಮರಾಜಪೇಟೆ ವ್ಯಾಪ್ತಿಯಲ್ಲೇನೆ ಒಂದು 6-7 ATMಗಳು ಈ ರೀತಿ ನೋ ಕ್ಯಾಶ್ ಅನ್ನೋ ಬೋರ್ಡ್ ಅನ್ನ ಹಾಕಿ ನಿಂತಿದೆ. ನೀವೀಗ ನೋಡ್ತಾ ಇರ್ಬೋದು, ಈ ರೀತಿ ATM ಔಟ್ ಆಫ್ ಸರ್ವಿಸ್ ಅನ್ನೋ ಬೋರ್ಡ್ ಅನ್ನ ಹಾಕಿ ಈ ATMಗಳು ಇರುವಂತದ್ದು. ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಕೂಡ ಸ್ಥಳೀಯರು ಹೇಳ್ತಾ ಇದ್ದಾರೆ. ಜೊತೆಗೆ ಕೆಲವೊಂದು ATMಗಳಲ್ಲಿ 2,000 ನೋಟು ಬಂದ್ರೆ ಆ 2,000 ನೋಟನ್ನ ನಮಗೆ ಚಿಲ್ಲರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಯಾಕೆಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಹಾಲು, ಮೊಸರು, ಹಣ್ಣು ಈ ರೀತಿ ತಗೊಳ್ಳಿಕ್ಕೆ ಹೋದಾಗ 20 ರೂಪಾಯಿ ಚೇಂಜಿಗೋಸ್ಕರ 2,000 ನೋಟಿನ ಒಂದು ಚೇಂಜ್ ಅನ್ನ ವ್ಯಾಪಾರಿ ಕೊಡ್ಲಿಕ್ಕೆ ರೆಡಿ ಇರಲ್ಲ. ಸೊ ಇದರಿಂದ 2,000 ನೋಟ್ ಬಂದ್ರೆ ವ್ಯಾಪಾರಿಗೂ ಸಮಸ್ಯೆ ಆಗುತ್ತೆ, ಅದಲ್ಲದೆ ಗ್ರಾಹಕನಿಗೆ ಕೂಡ ಸಾಕಷ್ಟು ಇದರಿಂದ ಸಮಸ್ಯೆ ಆಗುತ್ತೆ. ಸೊ ಇದ್ರ ಬಗ್ಗೆ ಆದಷ್ಟು ಗಮನವನ್ನ ಹರಿಸಬೇಕು ಅಂತ ಕೂಡ ಸಾರ್ವಜನಿಕರು ಅವರ ಒಂದು ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ನಮ್ ಜೊತೆ ಇಲ್ಲಿ ಸ್ಥಳೀಯರಿದ್ದಾರೆ, ನಾನು ಅವ್ರ ಜೊತೆ ಮಾತಾಡ್ತೀನಿ. ಸರ್, ನೀವು ಹೇಳಿ, ATM ಅಲ್ಲಿ ಮನಿ ಬರ್ತಾ ಇಲ್ಲ, ಅದರಲ್ಲೂ ಕೂಡ ಬರೋದು ಕೆಲವೊಂದಷ್ಟು ಆಯ್ದ ATMಗಳಲ್ಲಿ ಮಾತ್ರ ಬರ್ತಾ ಇದೆ. ನಿಮಗೆ ಯಾವ ರೀತಿಯಾಗಿ ATM ಅಲ್ಲಿ ಸಮಸ್ಯೆ ಆಯ್ತು? ಮೇಡಮ್, ಇಲ್ಲಿ ಈ ಚಾಮರಾಜಪೇಟೆಯಲ್ಲಿ ತುಂಬಾ ATMಗಳಿದ್ದು ಅದರಲ್ಲಿ ಆಲ್ಮೋಸ್ಟ್ 5-6 ATMಗಳು ಯಾವಾಗಲೂ ವರ್ಕ್ ಆಗಲ್ಲ. ನಮಗೆ HDFC ಬ್ಯಾಂಕಲ್ಲಿ ಅಕೌಂಟ್ ಇದೆ ಅಂತ ಹೇಳಿದ್ರೆ ಅಕೌಂಟ್ ಅದ್ರದೇ ವರ್ಕ್ ಆಗಲ್ಲ. ಬೇರೆ ಬ್ಯಾಂಕ್ಗಳಲ್ಲಿ ಚಾರ್ಜ್ ಮಾಡ್ತಾರೆ. ಒಂದು 3 ಸಾವಿರಕ್ಕಿಂತ ಜಾಸ್ತಿ ನಾವು ಏನಾದರೂ ಡ್ರಾ ಮಾಡಿದ್ರೆ ಅದ್ರಲ್ಲಿ ಕೂಡ ಚಾರ್ಜ್ ಮಾಡ್ತಾರೆ. ಇದರಲ್ಲಿ ತಿಂಗಳಲ್ಲಿ ಯಾವ ಟೈಮಲ್ಲಿ ನೋಡಿದ್ರು ಕೂಡ ATM ಅಲ್ಲಿ ಔಟ್ ಆಫ್ ಸರ್ವಿಸ್ ಇರುತ್ತೆ, ಇಲ್ಲಾಂದ್ರೆ ನೋ ಕ್ಯಾಶ್ ಇರುತ್ತೆ. ಕೆಲವೊಂದು ಟೈಮ್ ಇದ್ದರೆ ನಮಗೆ 500 ತೊಗೋಬೇಕು, 1000 ತೊಗೋಬೇಕಂದ್ರೆ ಬರೋಲ್ಲ, ಇರೋದೇ ಅದರಲ್ಲಿ 2,000 ರೂಪೀಸ್ ನೋಟು. ಕೆಲವೊಂದು ಟೈಮ್ ಅದು ಕೂಡ ಬಂದರೆ ನಮಗೆ ಚೇಂಜಸ್ ಸಿಗೋಲ್ಲ. ಸೊ ಇದರಲ್ಲಿ ತುಂಬ ಸಮಸ್ಯೆ ಆಗ್ತಾ ಇದೆ, ಲಿಮಿಟೇಷನ್ಸ್ ಕೂಡ ಇದೆ. ಸೊ ನಮಗೆ ಏನಾದರೂ ತುರ್ತು ಪರಿಸ್ಥಿತಿಯಲ್ಲಿ ಹಣ ಬೇಕಂದ್ರೂ ಕೂಡ ಈ ATMಗಳಲ್ಲಿ ಸೊ ನಮ್ಗೆ ಯಾವುದೇ ರೀತಿಯಾದ ಸಹಾಯ ಕೂಡ ಆಗ್ತಾ ಇಲ್ಲ. ATMಗಳು ಇಷ್ಟು ಇದ್ಕೊಂಡು ನಮಗೆ ಏನು ಹೆಲ್ಪ್ ಆಗದೇ ಇರೋದ್ರಿಂದ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಬ್ಯಾಂಕ್ಗಳು ಸೊ ಇದ್ರ ಬಗ್ಗೆ ಗಮನ ಹರಿಸಿ ನಮಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಕೇಳ್ಕೊಂತೀವಿ. ಸರ್, ನೀವು ಹೇಳಿ ಏನ್ ಸಮಸ್ಯೆ ಆಗ್ತದೆ? ಅದಲ್ಲದೆ ನೋಟ್ ಬ್ಯಾನ್ ಆಗಿ ಬರೋಬ್ಬರಿ 5 ತಿಂಗಳೇ ಆಗೋಯ್ತು. ನರೇಂದ್ರ ಮೋದಿ ಅವರು 50 ದಿವಸದಲ್ಲಿ ಅದನ್ನೊಂದು ಸರಿ ಮಾಡಿಸ್ಕೊಡ್ತೇನೆ ಅನ್ನೋ ಭರವಸೆಯನ್ನ ಕೂಡ ಕೊಟ್ಟಿದ್ರು. ಎಲ್ಲಾ ಜನಸಾಮಾನ್ಯರು ಅವರ ಮಾತಿಗೊಂದು ಅವರ ಮಾತನ್ನ ನಂಬಿದ್ರು. ಆ ನಂಬಿಕೆ ಈಗ ಎಲ್ಲೋ ಒಂದು ಕಡೆ ಸುಳ್ಳಾಯ್ತಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗ್ತಾ ಇದೆ. ನೀವೇನ್ ಹೇಳ್ತೀರಾ? ನಿಮಗೆ ಎಷ್ಟು ಸಮಸ್ಯೆ ಆಯ್ತು ಇದರಿಂದ? ಅವತ್ತಿಂದ ಇಂದಿನವರೆಗೂ ಎಷ್ಟು ಸಮಸ್ಯೆ ಆಯ್ತು? ಮೇಡಮ್, ಅವರು ನರೇಂದ್ರ ಮೋದಿ ಅವರು ಮಾಡಿರೋದು ಕರೆಕ್ಟ್ ಆಗಿದೆ. ಅವ್ರು ಕೊಡ್ತಾ ಇದ್ದಾರೆ. ಬ್ಯಾಂಕ್ನವರು ಸರಿಯಾಗಿ ಫೀಡ್ ಮಾಡ್ತಾ ಇಲ್ಲ.
ಈ ATM ನಲ್ಲಿ ನಾವು ಸುಮಾರು 1.5 ತಿಂಗಳಿಂದ ನೋಡ್ತಾ ಇದೀವಿ, ಸೇಮ್ ಔಟ್ ಆಫ್ ಸರ್ವಿಸ್. ಸಮ್ ಟೈಮ್ಸ್ ಅಮೌಂಟ್ ಪುಟ್ ಮಾಡಿದ್ರು ಓನ್ಲಿ 4,000 ಲಿಮಿಟ್ ಅಲ್ಲಿ. ಅಂಡ್ ದೆನ್ ಆಕ್ಸಿಸ್ ಬ್ಯಾಂಕ್ ಇದೆ ಇಲ್ಲಿ ಪಕ್ಕದಲ್ಲಿ, ಆಕ್ಸಿಸ್ ಬ್ಯಾಂಕ್ 4-5 ATMs ಇದೆ, ಎಲ್ಲರಲ್ಲೂ ಎನಿ ಟೈಮ್ ಈಸ್ ಔಟ್ ಆಫ್ ಸರ್ವಿಸ್. ಬಟ್ ಅವ್ರು ಮಾಡಿರೋದು ಒಳ್ಳೆ ಕೆಲಸ. ಬ್ಯಾಂಕ್ನವ್ರು ದುಡ್ಡು ಎಲ್ಲಿಗೆ ಇದು ಮಾಡ್ತಾ ಇದ್ದಾರೆ, ಕರೆಕ್ಟಾಗಿ ಡಿನಾಮಿನೇಷನ್ಸ್ ಯಾವ ಥರ ಫೀಡ್ ಮಾಡಬೇಕು ಅಂತ ಅವರಿಗೆ ಪ್ಲಾನ್ ಇಲ್ಲ. ಮೇನ್ ಪ್ರಾಬ್ಲಮ್ ಇರೋದು ಅಲ್ಲಿದೆ ಮೇಡಮ್, ಅಷ್ಟೇ. ಮೇನ್ ಪಬ್ಲಿಕ್ ಪ್ರಾಬ್ಲಮ್ ಆಗ್ತಿದೆ, ಚೇಂಜ್ ಸಿಗ್ತಾ ಇಲ್ಲ. ಎನಿ ಟೈಮ್ ಈಸ್ 2,000 ಫೀಡ್ ಮಾಡಿರ್ತಾರೆ, 500 ಇಲ್ಲ 100 ಇರಲ್ಲ. ATM ಹೋದಾಗ ಅಲ್ಲಿ ಔಟ್ ಆಫ್ ಸರ್ವಿಸ್ ಅಂತ ಇರುತ್ತೆ. ನಿಮಗೆ ಬ್ಯಾಂಕ್ಗಳಿಗೆ ಹೋಗಿ ಅಲ್ಲಿ ಆದ್ರೂ ಮನಿ ಡ್ರಾ ಮಾಡ್ಕೊಳ್ಬೇಕು ಅಂದಾಗ ಅಲ್ಲಿ ನಿಮಗೆ ಸರಿಯಾಗಿ ರೆಸ್ಪಾನ್ಸ್ ಸಿಗುತ್ತಾ? ಸ್ಪಂದಿಸ್ತಾ ಇದ್ದಾರೆ ಬ್ಯಾಂಕ್ನ ಸಿಬ್ಬಂದಿಗಳು? ಬ್ಯಾಂಕ್ನಲ್ಲಿ ಸ್ಪಂದಿಸ್ತಾ ಇದ್ದಾರೆ ಮೇಡಮ್. ನಾವು ಜಾಸ್ತಿ ಯೂಸ್ ಮಾಡೋದು ATM ಅಂಡ್ ಆನ್ಲೈನ್ ಬ್ಯಾಂಕಿಂಗ್ ಜಾಸ್ತಿ ಯೂಸ್ ಮಾಡೋದ್ರಿಂದ ನಮಗೆ ಆ ಥರ ಏನು ಪ್ರಾಬ್ಲಮ್ ಆಗ್ತಿಲ್ಲ. ಮೇನ್ ATM ಸರ್ವಿಸು ಪ್ರಾಬ್ಲಮ್ ಆಗ್ತಾ ಇದೆ, HDFC ಸ್ಪೆಷಲಿ ಆಕ್ಸಿಸ್ ಬ್ಯಾಂಕ್. ಬ್ಯಾಂಕ್ಗಳಲ್ಲಿ ತುಂಬ ಸಮಸ್ಯೆ ಆಗುತ್ತೆ. ಬ್ಯಾಂಕ್ಗಳಲ್ಲಿ ಹೋಗಿ ನಾವು ಡೆಪಾಸಿಟ್ ಮಾಡಬೇಕಂದ್ರೆ ಅಟ್ಲೀಸ್ಟ್ 1/2 hour 1 hour ಕಾಯಬೇಕಾಗುತ್ತೆ. ಅದು ಕೂಡ ನಮ್ಮ ಆಫೀಸ್ ಟೈಮ್ಗಳಲ್ಲಿ ನಾವು ಅಲ್ಲಿ ಹೋಗಿ ನಿಂತ್ಕೊಂಡು 1 hour 2 hour ವೆಯ್ಟ್ ಮಾಡಿ, ಸೊ ಅದನ್ನೆಲ್ಲ ಫಿಲ್ ಮಾಡಿ ಬರೋಷ್ಟರಲ್ಲಿ ನಮಗೆ ಪ್ರತಿದಿನ ನಿಂತ್ಕೊಳ್ಳೋಕ್ಕಾಗಲ್ಲ. ಪ್ರತಿದಿನ ನಾವು ATM ಬಿಟ್ಟು ಬ್ಯಾಂಕಿಗೆ ಹೋಗೋಕ್ಕಾಗಲ್ಲ. ಸೊ ಇದೆಲ್ಲ ಸಮಸ್ಯೆಗಳು ಪರಿಹಾರ ಆಗಬೇಕಂದ್ರೆ ATMನಲ್ಲಿ ಸರಿಯಾದ ಪ್ರಮಾಣದಲ್ಲಿ ನಮ್ಗೆ ಅಮೌಂಟ್ ಸಿಗಬೇಕು. ಸೊ ಅದರಿಂದ ಖಂಡಿತವಾಗ್ಲೂ ಇದು ಕ್ಲಿಯರ್ ಆಗುತ್ತೆ. ಇದಿಷ್ಟು ಇಲ್ಲಿನ ನಿವಾಸಿಗಳು ಹೇಳುವಂತಹ ಮಾತಾಗಿರುವಂಥದ್ದು. ATM ಅಲ್ಲಿ ಸರಿಯಾದ ಟೈಮಿಗೆ ನಮಗೆ ಮನಿ ಬಂದಿಲ್ಲ ಅಂತ ಹೇಳಿದ್ರೆ ತುಂಬಾನೇ ದೊಡ್ಡದಾದ ಸಮಸ್ಯೆ ಆಗುತ್ತೆ. ಯಾಕಂತ ಹೇಳಿದ್ರೆ ಯಾವುದೋ ಒಂದು ಆಫೀಸಿಗೆ ಹೋಗಬೇಕಾದ ಟೈಮಲ್ಲಿ ನಾವು ಬ್ಯಾಂಕಿಗೆ ಹೋಗಿ ಅಲ್ಲಿ ಕ್ಯೂ ನಿಂತು ನಾವು ಮನಿಯನ್ನ ತಗೊಂಡ್ಬರ್ಲಿಕ್ಕೆ ಆಗಲ್ಲ. ಹೋಗೋ ದಾರಿಯಲ್ಲಿ ATMಗಳಲ್ಲಿ ಮನಿ ಇದ್ರೆ ನಾವೊಂದು ಅದನ್ನ ಮನಿಯನ್ನ ಡ್ರಾ ಮಾಡಿ ತಗೊಂಡು ಹೋಗ್ಬೋದು. ಜೊತೆಗೆ ನರೇಂದ್ರ ಮೋದಿ ಅವರು ಮಾಡಿದಂತಹ ಉದ್ದೇಶ ಒಳ್ಳೆಯದಾಗಿದ್ರು ಕೂಡ ಅದರ ಬಿಸಿ ಜನಸಾಮಾನ್ಯರಿಗೆ ತಟ್ಟಿರೆ ಅನ್ನುವಂಥದ್ದು ಕೂಡ ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ರಜನಿ. ಓಕೆ, ಥ್ಯಾಂಕ್ ಯು ಸುಚಿತ್ರಾ, ಮಾಹಿತಿ ನೀಡಿದ್ರಿ. ಓಕೆ ಸರ್, ಈಗ ಹೇಳಿದ್ರು ಕ್ಯಾಶ್ ಸಿಗುತ್ತೆ ಬಟ್ 2,000 ಸಿಗುತ್ತೆ, ಅದು ಚಿಲ್ಲರೆ ಪ್ರಾಬ್ಲಮ್ ಅಂತ. ಈಗ ಇವ್ರು ಹೇಳ್ದಂಗೆ ಇನ್ನೂ ಬೇರೆ ಬೇರೆ ಈಗ 100 ರೂಪೀಸ್ ನೋಟು ಬರುತ್ತೆ, ಅದು 200 ರೂಪೀಸ್ ಅಂತ. ಬಟ್ ಇನ್ನೂ 5 ತಿಂಗಳಾಯ್ತು, ಇನ್ನೂ ಬಂದಿಲ್ಲ, ಯಾವುದು ಸೂಚನೆ ಕೂಡ ಇಲ್ಲ. ಡ್ಯಾಮೇಜ್ ಆಗಿದೆ. 2,000 ಇಟ್ಟು ನಾವೇ ಎಷ್ಟೋ ಸಾರಿ ಯಾವುದೋ ಈ ಓಲಾ ಅದು ಹೇಳಿದ್ವು 2,000 ನೋಡು, ಪಾಪ ಅವನ ಹತ್ರನೂ ಚೇಂಜ್ ಇಲ್ಲ, ಅಲ್ಲಿ ನಿಲ್ಸು ಇಲ್ಲಿ ನಿಲ್ಸು ಯಾರೂ ಕೊಡಲ್ಲ. ವ್ಯವಹಾರ ನಡೆಯೋದಕ್ಕೆ ಕರೆಕ್ಟಾಗಿ ಚೇಂಜ್, ಅದೊಂದು ರಾಂಗ್ ಇದೆ ಆಯಿತು. ಆಮೇಲೆ ಈಗ ಸೆಕ್ಯೂರಿಟಿ ಫೀಚರ್ಸ್ ಬಗ್ಗೆನೂ ಮತ್ತೆ